ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ಇವತ್ತಿನ ಕ್ಲಾಸ್ ಒಳಗೆ ನಾವು LBAದೊಳಗಿನ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ಕೊಂತೀವಿ. ಅದರೊಳಗ MCQ ಒಳಗ ಫಸ್ಟ್ ಕ್ವಶನ್ ಯಾವ್ದಂತಂದ್ರೆ √2 ಈ ಸಂಖ್ಯೆಯು 1 ಅಂತ ಕ್ವಶನ್ ಕೇಳ್ಯಾನ. ಏನ √2 ಈ ಸಂಖ್ಯೆಯು 1 ಅಂತ ಕೇಳ್ಯಾನ. ಯಾವಾಗ್ಲಾದ್ರೂ ನಿಮಗ ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆಗಳೇನಾದ್ರೂ ಬಂದ್ರ, ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಏನಾದ್ರೂ ಬಂದ್ರ ಅವೆಲ್ಲಾ ಸಂಖ್ಯೆಗಳ ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವ. ನೋಡ್ರಿ, ರೂಟ್ ಒಳಗ ಒಂದು ಅವಿಭಾಜ್ಯ ಸಂಖ್ಯೆ ಬಂದಿರೋದ್ರಿಂದ ಇದೊಂದ ಅಭಾಗಲಬ್ಧ ಸಂಖ್ಯೆ. ಓಕೆ, ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್. 5 - √3 ಒಂದು. ನೋಡ್ರಿ, 5 ಐತಿ ಮೈನಸ್ √3. ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ, ಆದ್ರಿಂದ ಇದೊಂದ ಅಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಮೈನಸ್ ಅಭಾಗಲಬ್ಧ ಸಂಖ್ಯೆ ಯಾವಾಗ್ಲಿದ್ರು ಅಭಾಗಲಬ್ಧ ಸಂಖ್ಯೆ ಆಗಿರ್ತದ. ನಾವ್ ಆಲ್ರೆಡಿ ಸಾಸೇವಿ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಸೇವಿ, ಆದ್ರಿಂದ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗೈತಿ. ಥರ್ಡ್ ಕ್ವಶನ್ ನೋಡ್ರಿ, ಏನ್ ಕೇಳ್ಯಾನ. ಥರ್ಡ್ ಕ್ವಶನ್, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ್ಯಾನ. ನೋಡ್ರಿ ಆಪ್ಷನ್ ಸಿ. ನೋಡ್ರಿ ಇಲ್ಲಿ ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ. ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಆದ್ರಿಂದ ಇದೊಂದ ಅಭಾಗಲಬ್ಧ ಸಂಖ್ಯೆ. 5 ಒಂದು ಅಭಾಗಲಬ್ಧ ಸಂಖ್ಯೆ. ನಾ ಹಿಂದಿನ ಕ್ಲಾಸ್ ಒಳಗೆ ಹೇಳೇನಿ, 5 ಅನ್ನೋದೊಂದ ಅಭಾಗಲಬ್ಧ ಸಂಖ್ಯೆ, 5 ಅನ್ನೋದ ಭಾಗಲಬ್ಧ ಸಂಖ್ಯೆ ಆಗಿರ್ತದ. ಅರ್ಥ ಆಗೈತೆ ಅನ್ಕೋತೀನಿ. ಥರ್ಡ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? ಏನ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರ ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದಿರಬಾರ್ದ. ನೋಡ್ರಿ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದಿಲ್ಲ. ನೋಡ್ರಿ, ಇಲ್ಲಿ ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ, ಇಲ್ಲಿ ರೂಟ್ ಒಳಗ ಸಂಯುಕ್ತ ಸಂಖ್ಯೆ ಬಂದೈತಿ. ಮತ್ತ ರೂಟ್ 9ರ ಬೆಲೆ 9ರ ವರ್ಗಮೂಲ 3, ಆದ್ರಿಂದ ರೂಟ್ 9 ಅನ್ನೋದ ಭಾಗಲಬ್ಧ ಸಂಖ್ಯೆ ಆಗತ್ತ, ಆದ್ರಿಂದ ಇದೊಂದ ಅಭಾಗಲಬ್ಧ ಸಂಖ್ಯೆ ಅಲ್ಲ. ಅರ್ಥ ಆಗೈತೆ ಅನ್ಕೋತೀನಿ. ಓಕೆ, ಫೋರ್ತ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಫೋರ್ತ್ ಕ್ವಶನ್ ಏನ್ ಕೇಳ ನೋಡ್ರಿ. ಫೋರ್ತ್ ಕ್ವಶನ್, ಓಕೆ, ಫೋರ್ತ್ ಕ್ವಶನ್ ಆಗೈತಿ. ಫಿಫ್ತ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಅಂತ ಕೇಳ್ಯಾನ. ಏನ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವ್ದಂತ ಕೇಳ್ಯಾನ. ಭಾಗಲಬ್ಧ ಸಂಖ್ಯೆ ಯಾವ್ದಂದ್ರ ರೂಟ್ ಒಳಗ ನನಗ ಭಾಜ್ಯ ಸಂಖ್ಯೆ ಬಂದಿರ್ಬೇಕ, ಸಂಯುಕ್ತ ಸಂಖ್ಯೆ ಬಂದಿರ್ಬೇಕ. ನೋಡ್ರಿ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದಿರೋದ್ರಿಂದ ಇದು ಅಭಾಗಲಬ್ಧ ಸಂಖ್ಯೆ. ಅವ್ರೇನ ಭಾಗಲಬ್ಧ ಸಂಖ್ಯೆ ಕೇಳ್ಯಾರ. ರೂಟ್ ಒಳಗ ಸಂಯುಕ್ತ ಸಂಖ್ಯೆ ಬಂದ. ನೋಡ್ರಿ, ರೂಟ್ 4ರ ಬೆಲೆ ಏನಾಗತ್ತ, 4ರ ವರ್ಗಮೂಲ 2. ಹೌದಾ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ, ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದೈತಿ. ಇವು 3 ಅಭಾಗಲಬ್ಧ ಸಂಖ್ಯೆ, ಇದೊಂದ ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 6th ಕ್ವಶನ್. 5 ಒಂದು ಯಾವ ಸಂಖ್ಯೆ ಇದೆ? 5 ಒಂದು ನಾನು ಹಿಂದಿನ ಸ್ಲೈಡ್ ಒಳಗೆ ಹೇಳೇನಿ, 5 ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಕ್ವಶನ್, 7th ಕ್ವಶನ್. 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13 ಇದು ಒಂದು. ಆಪ್ಷನ್ ಎ ಅವಿಭಾಜ್ಯ ಸಂಖ್ಯೆ, ಆಪ್ಷನ್ ಬಿ ಸಂಯುಕ್ತ ಸಂಖ್ಯೆ, ಆಪ್ಷನ್ ಸಿ ಅಭಾಗಲಬ್ಧ ಸಂಖ್ಯೆ, ಆಪ್ಷನ್ ಡಿ ಬೆಸ ಸಂಖ್ಯೆ ಅಂತ ಕ್ವಶನ್ ಕೇಳಿದಾನ. ಯಾವ ಸಂಖ್ಯೆ ಅಂತ? 7 ಗುಣಾಕಾರ 11 ಗುಣಾಕಾರ 13 ಪ್ಲಸ್ 13. ಹೌದಾ, ಇದ್ರೊಳಗೆ ಎರಡೂ ಕಡೆ ಯಾವ್ದು ಸಾಮಾನ್ಯ ಐತಿ? 13 ಅನ್ನೋ ಸಾಮಾನ್ಯ ಐತಿ. ಹೌದಾ, 13 ಹೊರ ತಗೊಳ್ಳೋಣ. ಇಲ್ಲಿ ಏನ್ ಉಳಿತ ನನಗ? 7 ಗುಣಾಕಾರ 11 ಉಳಿತ ಪ್ಲಸ್ ಇಲ್ಲೇ 13 ಹೊರ ತಗೊಂಡಾಗ 13 ಎಷ್ಟೇ 13 13 ಒಂದೇ 13. ಹೌದಾ, 13 ಹಂಗ ಬರ್ಕೊಳ್ಳೋಣ. 7 11 77 ಪ್ಲಸ್ 1 13 ಗುಣಾಕಾರ 77 ಪ್ಲಸ್ 1 ಅಂತಂದ್ರ 78 ಆಗತ್ತ. ಹೌದಾ, 13 ಗುಣಾಕಾರ 78 ಬಂತ. ಇದೊಂದು ಯಾವ ಸಂಖ್ಯೆ ಅಂತಂದ್ರೆ ಇದೊಂದು ಸಂಯುಕ್ತ ಸಂಖ್ಯೆ. ನೋಡ್ರು, 78 ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. 78 ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆದ್ರಿಂದ ಇದೊಂದ ಸಂಯುಕ್ತ ಸಂಖ್ಯೆ. ನೋಡ್ರಿ, ಆಪ್ಷನ್ ಬಿ ಸಂಯುಕ್ತ ಸಂಖ್ಯೆ. ಯಾಕ ಇನ್ನೊಂದ್ಸರಿ ಹೇಳ್ತಾ ನೋಡ್ರಿ, 13 ಗುಣಾಕಾರ 78 ಬಂತ,
78ನ್ನ 13ರಿಂದ ಗುಣಿಸೋಣ ಫಸ್ಟ್. 3 8 24, 3 7 21, 21ಕ್ಕೆ 2 ಕೊಡ್ಸಿದ್ರೆ 23 ಪ್ಲಸ್ 1 8 8, 1 7 7, 4 3 8 ಕೊಡ್ಸಿದ್ರೆ 11, 2 8 ಕೊಡ್ಸಿದ್ರೆ 10, 1014 ಬಂತು. 1014 ಒಂದ ಯಾವ ಸಂಖ್ಯೆ ಇದೆ? ಸಂಯುಕ್ತ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಆದ್ರೂ ಅಲ್ಲ, ಅಭಾಗಲಬ್ಧ ಸಂಖ್ಯೆನೂ ಅಲ್ಲ, ಇದೊಂದ ಬೆಸ ಸಂಖ್ಯೆನೂ ಅಲ್ಲ. ಹೌದು, ಆದ್ರಿಂದ ಇದೊಂದ ಸಂಯುಕ್ತ ಸಂಖ್ಯೆ. ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್, 8th ಕ್ವಶನ್, 91ರ ಅವಿಭಾಜ್ಯ ಅಪವರ್ತಿಸುವಿಕೆಯು ಅಂತ ಕ್ವಶನ್ ಕೇಳಿದಾನ. ಇದರದ 91ರದ 91 ಬರ್ಕೋಣ. ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಒಳಗ ಹೆಂಗ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡೋದು ಅಂತ ಕಲ್ಕೊಂಡೇವಿ. ಆದ್ರಿಂದ ಆರಾಮ್ ಮಾಡ್ಕೊಂತ ಹೋಗೋಣ. 91 ಯಾವ ಮಗ್ಯಾಗ ಐತಿ? 13 ಮಗ್ಯಾಗ ಐತಿ. 13 7 91, 7 1 7. ಹೌದಾ? 91ನ್ನ ಯಾವ ರೀತಿ ಬರಿಬಹುದು? ನಾವ 13 ಗುಣಾಕಾರ 7 ಅಂತ ಬರೀಬಹುದು. ಹೌದಾ? 1 ಅಂತ ಬರಿಬಾರ್ದು. 1 ಅಂತಂದ್ರ ಅದೊಂದು ಅವಿಭಾಜ್ಯ ಸಂಖ್ಯೆನ ಅಲ್ಲ. ಇವಾಗ ನೋಡ್ರಿ, 2 ಗುಣಾಕಾರ 13 ಗುಣಾಕಾರ 7, ಆಪ್ಷನ್ ಬಿ ಎ ಅಲ್ಲ. ಆಪ್ಷನ್ ಬಿ 13 ಗುಣಾಕಾರ 7ರ ಬರೀರಿ, 7 ಗುಣಾಕಾರ 13ರ ಬರೀರಿ. ಆದ್ರಿಂದ ಆಪ್ಷನ್ ಬಿ ಕರೆಕ್ಟ್. 91 ಗುಣಾಕಾರ ಇದಲ್ಲ, ಆಪ್ಷನ್ ಡಿನು ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, 9th ಕ್ವಶನ್, 1 ಮತ್ತು 10ರ ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾನ. 1 ಮತ್ತು 10ರ ನಡಕ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ ಅಂತ ಕ್ವಶನ್ ಕೇಳ್ಯಾನ. ಅದ ಫಸ್ಟ್ ಗೆ ನಿಮಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ಗೊತ್ತಿರ್ಬೇಕ. ಏನ ನಾ ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ, ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಎರಡು ಮಾತ್ರ ವಿಭಿನ್ನ ಅಪವರ್ತನಗಳನ್ನ ಹೊಂದಿರ್ಬೇಕ. ಆ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹೌದಾ? ಇವಾಗ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ? 2, ಆಮೇಲೆ 3, ಆಮೇಲೆ 5, ನೆಕ್ಸ್ಟ್ 7, ಆಮೇಲೆ 11 ಬರ್ತದ. 11 10ರ ನಂತರ ಐತಿ, 10ರ ಒಳಗಿಲ್ಲ. ಆದ್ರಿಂದ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತಾವ? 1 ಮತ್ತು 10ರ ನಡಕ 4 ಬರ್ತಾವ ನೋಡ್ರಿ. ಆದ್ರಿಂದ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10th ಕ್ವಶನ್, ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಕ್ವಶನ್ ಕೇಳ್ಯಾನ. ಆಪ್ಷನ್ ಎ ಸಮ ಸಂಖ್ಯೆಗಳು, ಆಪ್ಷನ್ ಬಿ ಬೆಸ ಸಂಖ್ಯೆಗಳು, ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು, ಆಪ್ಷನ್ ಡಿ ವರ್ಗ ಸಂಖ್ಯೆಗಳ. ಇದನ್ನ ಒಂದು ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳುತ್ತ? ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆದ್ರಿಂದ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಏನ ಪ್ರತಿಯೊಂದು ಸಂಯುಕ್ತ ಸಂಖ್ಯೆನ ತಗೊಳ್ರಿ, ಅದನ್ನ ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ. ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದ ಇದನ್ನ. ಓಕೆ, ಈ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 11th ಒನ್, 120 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಎದನ್ನ 120. ನಾ ಹಿಂದಿನ ಕ್ಲಾಸ್ ಒಳಗ ಹೇಳ್ಕೊಟ್ಟಾನೆ ಹೆಂಗ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡೋದು ಅಂತ ಹೇಳಿ. ಸಮಸಂಖ್ಯೆ ಐತಿ, 2 ತಗೋಬೇಕ, 2 6 12, 0 ಹೆಂಗೈತಿ ಹಂಗ. ಓಕೆ, ನೆಕ್ಸ್ಟ್ ಮತ್ತು ಸಮಸಂಖ್ಯೆ ಬಂತ, 2 ತಗೋಣ, 2 3 6, 0 ಹೆಂಗೈತಿ ಹಂಗ. ಹೌದಾ? ಮತ್ತು ಸಮಸಂಖ್ಯೆ ಬಂತ, 2 ತಗೋಣ, 2ರ ಮಗ್ಯಾಗ 3 ಇಲ್ಲ, 3ಕ್ಕಿಂತ ಸಣ್ಣದಿರೋದ 2, 2ರ ಮಗ್ಯಾಗ 2 ಎಸ್ಲೆ 2, 2 1 2, 1 ಉಳಿತು 10 ಆತ, 2 5 10. ನೆಕ್ಸ್ಟ್ 3ರ ಮಗ್ಯಾಗ ಐತಿ, 3 5 15, 5ರ ಮಗ್ಯಾಗ ಐತಿ 5 1 5. 120 ಹೆಂಗ್ ಬರಿಬಹುದು ನಾವ? 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 5. 2 ಅನ್ನೋದು ಎಷ್ಟು ಅದಾವ? 3 ಅದಾವ. 3 ಅನ್ನೋದು ಎಷ್ಟೈತಿ? 1 ಐತಿ. 5 ಅನ್ನೋದು ಎಷ್ಟೈತಿ? 1 ಐತಿ. ಯಾವ ಆಪ್ಷನ್ ಒಳಗದ? 2 ಅನ್ನೋದು 3, 3 ಅನ್ನೋದು 1, 5 ಅನ್ನೋದ 1. ಆಪ್ಷನ್ ಬಿ ಒಳಗೈತಿ ನೋಡ್ರಿ. ಆಪ್ಷನ್ ಬಿ, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 12th ಕ್ವಶನ್, 30ರ ಅವಿಭಾಜ್ಯ ಅಪವರ್ತನಗಳು ಯಾವ ಅಂತ ಕ್ವಶನ್ ಕೇಳ್ಯಾನ. ಇದರದ 30ನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡೋಣ. ಫಸ್ಟ್ ಸಮಸಂಖ್ಯೆ ಐತಿ 2, 2 ಎಸ್ಲೆ 2, 2ರ ಮಗ್ಯಾಗ 3 ಇಲ್ಲ, 3ಕ್ಕಿಂತ ಸಣ್ಣದಿರೋದು 2ರ ಮಗ್ಯಾಗ ಇರೋದು ಯಾವ್ದ? 2, 2 1 2, 1 ಉಳಿತ 10 ಆತ, 2 5 10. ಹೌದಾ? 15 ಯಾವ ಮಗ್ಯಾಗ ಐತಿ? 3ರ ಮಗ್ಯಾಗ ಐತಿ, 3 5 15. 5 ಯಾವ ಮಗ್ಯಾಗ ಐತಿ? 5ರ ಮಗ್ಯಾಗ ಅಷ್ಟ ಐತಿ, 5 1 5. ಅದರ ಅಪವರ್ತನಗಳು ಯಾವ್ಯಾವ ಅಂತಂದ್ರ ಒಂದು 2, ಒಂದು 3, ಮತ್ತೊಂದು 5. 30ನ್ನ ಹೆಂಗ್ ಬರಿಬಹುದು ನಾವ? 2 ಗುಣಾಕಾರ 3 ಗುಣಾಕಾರ 5. ಇವ 30ರ ಅಪವರ್ತನಗಳ. ಆಪ್ಷನ್ ಎದ್ರೊಳಗದಾವ? ಆಪ್ಷನ್ ಎ ಒಳಗದ ನೋಡ್ರಿ.
ಆದ್ರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 13 ಕ್ವಶನ್ 2 ಮತ್ತು 3ರ ಲಸ ಅಂತ ಕೇಳ್ಯಾನ. ಲಸ ಮತ್ತ ಮಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಹೆಂಗ್ ಕಂಡುಹಿಡಿಯೋದಂತ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳ್ಕೊಟ್ಟೇನಿ. ಫಸ್ಟ್ ನಂಬರ್ ಯಾವ್ದ? 2 ಸಮಸಂಖ್ಯೆ ಐತಿ, 2 ತಗೊಳ್ಳೋಣ. 2 ಒಂದೇ 2 3 ಬೆಸ ಸಂಖ್ಯೆ 3 ಮಗೆ ಮಾತ್ರ ಐತಿ, 3 ಒಂದೇ 3. 2ರ ಉತ್ತರ ಏನದ? 2 ಅದ. ಕ್ಲಿಯರ್? ಎಷ್ಟು ಬಂದಾವ? 2 ನೋವ 1 ಅದ. ನೆಕ್ಸ್ಟ್ 3 ಉತ್ತರ ಏನದ? 3 ಅನ್ನೋದ 1 ಬಂದೈತಿ. ಒಂದ್ ಕಡೆ ಬರ್ಕೊಳ್ಳೋಣ 2 ಸಂಖ್ಯೆಯನ್ನ. 2ರ ಉತ್ತರ 2 ಘಾತ 1, 3ರ ಉತ್ತರ 3 ಘಾತ 1. ಇಲ್ಲಿ 2 ಐತಿ, 3 ಇಲ್ಲ, ಆದ್ದರಿಂದ 3ರ ಘಾತ 0. ಹಿಂದಿನ ಕ್ಲಾಸ್ ಒಳಗೆ ಕೊಟ್ಟೇನೆ. ಇಲ್ಲಿ 3 ಐತಿ, 2 ಇಲ್ಲ, 2ರ ಘಾತ 0. ಲಸ ಕಂಡಿಬೇಕಂತ. ಲಸ ಹೆಂಗ್ ಕಂಡಿದ್ದೇವೆ? 2 ಕಡೆ ಇರ್ಬೇಕಾ? ದೊಡ್ಡದಾಗಿರ್ಬೇಕ. 2ರ ಘಾತ 1 ದೊಡ್ಡದೇನ್? 2ರ ಘಾತ 0 ದೊಡ್ಡದು? 2ರ ಘಾತ 1 ದೊಡ್ಡದ. ನೆಕ್ಸ್ಟ್ 3 ಘಾತ 0 ದೊಡ್ಡದೇನ್? 3 ಘಾತ 1 ದೊಡ್ಡದು? 3ರ ಘಾತ 1 ದೊಡ್ಡದ. 2ರ ಘಾತ 1 ಅಂದ್ರ 2, 3ರ ಘಾತ 1 ಅಂದ್ರ 3, 2 3 6. ಆದ್ರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 3 ಮತ್ತು 5ರ ಮಸ ಅಂತ ಕ್ವಶನ್ ಕೇಳ್ಯಾನ. ಫಸ್ಟ್ 3 ಬರ್ಕೊಳ್ಳೋಣ. ಹೌದಾ? ಸಮಸಂಖ್ಯೆ ಅಂದ್ರಲ್ಲ ಬೆಸ ಸಂಖ್ಯೆ 3 ಅನ್ನೋದು 3 ಮಗೆ ಮಾತ್ರ ಐತಿ, 3 ಒಂದೇ 3. ನೆಕ್ಸ್ಟ್ 5 ಬೆಸ ಸಂಖ್ಯೆ 5ರ ಮಗೆ ಮಾತ್ರ ಐತಿ, 5 ಒಂದೇ 5. 3ರ ಉತ್ತರ ಏನದ? 3 ಅನ್ನೋದು 1 ಬಂದದ. 5ರ ಆನ್ಸರ್ ಏನದ? 5 ಅನ್ನೋದ 1 ಬಂದದ. ಒಂದ್ ಕಡೆ ಬರ್ಕೊಳ್ಳೋಣ 2 ಆನ್ಸರ್. 3 ಆನ್ಸರ್ 3 ಅನ್ನೋದು 1, 5ರ ಆನ್ಸರ್ 5 ಅನ್ನೋದು 1. ಇಲ್ಲಿ ಏನಿಲ್ಲ, ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, ಇಲ್ಲಿ 5 ಐತಿ, ಅಲ್ಲಿ 5 ಇಲ್ಲ. ಆದ್ರಿಂದ 5ರ ಘಾತ 0 ಇಲ್ಲಿ ಬರೆಯೋಣ, ಇಲ್ಲಿ 3ರ ಘಾತ 0 ಇಲ್ಲಿ ಬರೆಯೋಣ. ಮಸ ಹೆಂಗ್ ನಡೆಯೋದ? 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. 3ರ ಘಾತ 1 ಸಣ್ಣದು ಏನ್? 3ರ ಘಾತ 0 ಸಣ್ಣದು? 3ರ ಘಾತ 0 ಸಣ್ಣದು. 5ರ ಘಾತ 0 ಸಣ್ಣದು ಏನ್? 5ರ ಘಾತ 1 ಸಣ್ಣದು? 5ರ ಘಾತ 0 ಸಣ್ಣದು. ಕ್ಲಿಯರ್? 3ರ ಘಾತ 0 ಅಂದ್ರೆ 1, 5ರ ಘಾತ 0 ಅಂದ್ರೆ 1. ಹೌದಾ? ಯಾವುದೇ ಸಂಖ್ಯೆ ಘಾತ 0 1, 1 ಒಂದೇ 1. ಆನ್ಸರ್ ಎ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಇಂಥವ ಬಹಳಷ್ಟು ಪ್ರಾಬ್ಲಮ್ ಮಾಡ್ಯಾವ ನಾವು ಹಿಂದಿನ ಕ್ಲಾಸ್ ಒಳಗ. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ. ಏನ್ ಕ್ವಶನ್ ಕೇಳ್ಯಾನ? ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆ ಅಂತ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನ? ಎಣಿಕೆ ಮಾಡಲು ಉಪಯೋಗವಾಗುವಂತಹ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಎಷ್ಟರಿಂದ ಶುರುವಾಕೈತಿ ಸ್ವಾಭಾವಿಕ ಸಂಖ್ಯೆ? 1ರಿಂದ ಶುರುವಾಕೈತಿ. ಇಂಗ್ಲಿಷ್ ನ ಎನ್ ಒಳಗ ಇಂಡಿಕೇಟ್ ಮಾಡ್ತೇವಿ, ಎನ್ ರಿಂದ ಸೂಚಿಸ್ತೇವೆ ನಾವು ಅದನ್ನ. ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ? 1, 2, 3 ಇದೇ ರೀತಿ ಬರ್ಕೊಂತ. ಈಗ ಯಾವುದೇ 2 ಕ್ರಮಾನುಗತ ಅಂತ. ಕ್ರಮಾನುಗತ ಅಂತಂದ್ರೆ 1ರ ನಂತರ 1 ಫಸ್ಟ್ ಸ್ವಾಭಾವಿಕ ಸಂಖ್ಯೆ 1 ಅಂತ ತಗೊಂಡಿ ಅಂತಂದ್ರೆ ಅದ್ರ ನೆಕ್ಸ್ಟ್ ಅನುಕ್ರಮ ಸ್ವಾಭಾವಿಕ ಸಂಖ್ಯೆ 2 ಆಗಿರುತ್ತೆ. ಯಾವುದೇ 2 ಅಂತಂದ್ರೆ 1 ಮತ್ತು 2 ಆಗಿರ್ಬೋದ, 2 ಮತ್ತು 3 ಆಗಿರ್ಬೋದ, 3 ಮತ್ತು 4 ಆಗಿರ್ಬೋದ, 4 ಮತ್ತು 5 ಆಗಿರ್ಬೋದು. ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳಂತಂದ್ರೆ ಅನುಕ್ರಮವಾಗಿರ್ಬೇಕ, 2 ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೇಕು. ಹೌದಾ? ನಾ ಈಗ ಯಾವ್ದಾರ 2 ತಗೋತೀನಿ. ಫಸ್ಟ್ ಸ್ವಾಭಾವಿಕ ಸಂಖ್ಯೆ 2 ಅಂತ ತಗೋತೀನಿ. ನೆಕ್ಸ್ಟ್ ಯಾವ್ದಾಗತ್ತೆ ಹೇಳ್ರಿ? 3. ನೀವು 3 ಅಂತ ತಗೊಂಡ್ರೆ ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆ 4 ಆಗತ್ತ. ಇವಾಗ 2 ಅಂತ ತಗೋಣ. ಸಮಸಂಖ್ಯೆ ಐತಿ, 2 ಒಂದ್ಲೆ 2. 2ರ ಆನ್ಸರ್ ಏನಾಗತ್ತ? 2 ಅನ್ನುವ 1 ಬಂದಾವ. 3 ಬೆಸ ಸಂಖ್ಯೆ ಐತಿ, 3 ಒಂದ್ಲೆ 3. 3 ಅನ್ನುವ ಎಷ್ಟು ಬಂದಾವ? 1 ಬಂದಾವ. ಇವಾಗ ನೆಕ್ಸ್ಟ್ 2ರ ಉತ್ತರ ಏನದ? ಒಂದ್ ಕಡೆ ಬರ್ಕೊಳ್ಳೋಣ 2 ಸಂಖ್ಯೆ. 2ರ ಘಾತ 1. 3ರ ಉತ್ತರ ಏನದ? 3ರ ಘಾತ 1. ಇವಾಗ ಏನ್ ಕೇಳ್ಯಾನ? ಮಸ ಕೇಳ್ಯಾನ ನೋಡ್ರಿ. ಇಲ್ಲಿ 2 ಐತಿ, ಇಲ್ಲಿ 2 ಇಲ್ಲ, 2ರ ಘಾತ 0 ಬರೀರಿ. ಇಲ್ಲಿ 3 ಐತಿ, ಇಲ್ಲಿ ಮ್ಯಾಲ 3 ಇಲ್ಲ, 3ರ ಘಾತ 0 ಬರೀರಿ. ಇವಾಗ ಏನ್ ಕಂಡಿ ಅಂದ ನಾವ? ಮಸ ಕಂಡಿ ಅಂದಾನ. ಮಸ ಅಂದ್ರೇನ? 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. 2ರ ಘಾತ 1 ಸಂದ, 2ರ ಘಾತ 0 ಸಂದ? 2ರ ಘಾತ 0 ಸಂದ. ಹೌದಾ? 3ರ ಘಾತ 0 ಸಂದೇನ್? 3ರ ಘಾತ 1 ಸಂದ? 3ರ ಘಾತ 0 ಸಂದ. 2ರ ಘಾತ 0 ಅಂದ್ರೆ 1, 3ರ ಘಾತ 0 ಅಂದ್ರೆ 1, 1 ಒಂದ್ಲೆ 1. ಮಸ ಎಷ್ಟಾಗತ್ತ? 1 ಆಗತ್ತ. ಆದ್ರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 16th one. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ? 2 ವಿಭಿನ್ನ ಅಪವರ್ತನಗಳನ್ನ ಮಾತ್ರ ಒಳಗೊಂಡಿರ್ಬೇಕ. ನಾ 2 ಅವಿಭಾಜ್ಯ ಸಂಖ್ಯೆ ತಗೋತೀನಿ. ಫಸ್ಟ್ ಅವಿಭಾಜ್ಯ ಸಂಖ್ಯೆ 2 ಅಂತ ತಗೋಣ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 3 ಅಂತ ತಗೋಣ, ಅಥವಾ 5 ಅಂತ ತಗೋಣ. ಯಾವ್ದಾರ 2 ಅವಿಭಾಜ್ಯ ಸಂಖ್ಯೆ ತಗೊಳ್ರಿ. ಅದ್ರದ್ದ ಮಸ ಕಂಡಿಬೇಕಂತ ನೋಡ್ರಿ. ಸಮಸಂಖ್ಯೆ ಐತಿ, 2 ಒಂದೇ 2. ಹೌದಾ? ಬೆಸ ಸಂಖ್ಯೆ ಐತಿ, 5 ಅನ್ನೋದು 5ರ ಮಧ್ಯಾಗ ಮಾತ್ರ ಐತಿ, 5 ಒಂದ್ಲೆ 5. 2ರ ಉತ್ತರ ಏನ? 2 ಅನ್ನುವ 1 ಅದಾವ.
5 ಉತ್ತರ ಏನದ 5 ಅನ್ನೋದ 1 ಬಂದದ. ಎರಡು ಸಂಖ್ಯೆನ ಒಂದ್ ಕಡೆ ಬರ್ಕೋಣ. 2 ರ ಘಾತ 1, 5ರದ 5 ರ ಘಾತ 1. ಇಲ್ಲಿ 5 ಇಲ್ಲ, 5 ರ ಘಾತ 0 ಬರ್ಕೊಡ್ರಿ. ಇಲ್ಲಿ 2 ಇಲ್ಲ, 2 ರ ಘಾತ 0 ಬರ್ಕೊಡ್ರಿ. ಮ ಸ ಕನ್ನಡಿ ಅಂದಾನ. ಮಸ ಅಂದ್ರ ಎರಡು ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. 2 ರ ಘಾತ 1 ಸಂದೆ, 2 ರ ಘಾತ 0 ಸಂದು, 2 ರ ಘಾತ 0 ಸಂದು. 5 ರ ಘಾತ 0 ಸಂದೆ, 5 ರ ಘಾತ 1 ಸಂದು, 5 ರ ಘಾತ 0 ಸಂದು. 2 ರ ಘಾತ 0 ಅಂದ್ರೆ 1, 5 ರ ಘಾತ 0 ಅಂದ್ರೆ 1, 1 ಒಂದೇ 1. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನ ತಗೊಂಡ್ರಿ ಅಂತಂದ್ರೆ ಅದರ ಮಸ ಯಾವಾಗ್ಲೂ 1 ಬರುತ್ತ. ಹೌದಾ? ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 17ನೇ ಕ್ವಶನ್. ಎ ಮತ್ತು ಬಿ ಗಳು ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಲಸ. ನಾನು ಆಲ್ರೆಡಿ ಹೇಳೇನಿ ಸಹ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ. ಸಹ ಅವಿಭಾಜ್ಯ ಸಂಖ್ಯೆಗಳೇನ್ ಅಂದ್ರೆ ಏನ? ಒಂದನ್ನ ಮಾತ್ರ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿರಬೇಕ. ಯಾವ್ದು ಸಹ ಅವಿಭಾಜ್ಯ ಸಂಖ್ಯೆ ತೋದನಿ? ಒಂದು ಉದಾಹರಣೆ ತೋದನಿ ನೋಡ್ರಿ. 5 ಅಂತ ತೋದನಿ, ಇನ್ನೊಂದನ್ನ 6 ಅಂತ ತೋದನಿ. ಹೌದಾ? 5ರ ಅಪವರ್ತನಗಳ್ಯಾವ? 1 ಮತ್ತು 5. 6ರ ಅಪವರ್ತನಗಳ 1, 2, 3 ಮತ್ತು 6. ಒಂದನ್ನ ಮಾತ್ರ ಸಾಮಾನ್ಯ ಅಪವರ್ತನ ಹೊಂದಿದ್ದು ಅಂದ್ರೆ ಇವೆರಡಕ್ಕೂ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡಾಗ ಅವುಗಳ ಲಸ ಅಂತ ನೋಡ್ರಿ. 5 ಮತ್ತು 6 ಲಸ ಕಂಡುಕೋಣ. ಫಸ್ಟ್ 5 ಒಂದ್ಲೆ 5. ಹೌದಾ? 5ರ ಉತ್ತರ ಏನ್ ಬಂದದ? 5 ರ ಘಾತ 1 ಬಂದದ. 6ರ ಉತ್ತರ ಸಮಸಂಖ್ಯೆ ಐತಿ. 2 3ಲೆ 6, 3 ಒಂದ್ಲೆ 3. ಹೌದಾ? 6ರ ಉತ್ತರ ಏನ್ ಬಂದದ? 2 ಅನ್ನೋದು 1 ಬಂದಾವ, 3 ಅನ್ನೋದು 1 ಬಂದೈತಿ. ಅರ್ಥ ಇಲ್ಲ ಡೈರೆಕ್ಟ್ ಬರೀತಾನೆ. ಓಕೆ, ನೆಕ್ಸ್ಟ್ 5ರ ಉತ್ತರ 5ರ ಘಾತ 1, 6ರ ಉತ್ತರ 2ರ ಘಾತ 1 ಗುಣಾಕಾರ 3ರ ಘಾತ 1. ಇಲ್ಲಿ 2 ಐತಿ, ಅಲ್ಲಿ 2 ಇಲ್ಲ, 2ರ ಘಾತ 0. ಇಲ್ಲಿ 3 ಐತಿ, ಅಲ್ಲಿ 3 ಇಲ್ಲ, 3ರ ಘಾತ 0. ಇಲ್ಲಿ 5 ಐತಿ, ಇಲ್ಲಿ 5 ಇಲ್ಲ, 5ರ ಘಾತ 0. ಹೌದಾ? ಮಸ ಕಂಡಿಬೇಕ, ಅಲ್ಲ ಸಾರಿ, ಲಸ ಕಂಡಿಬೇಕಂತ ಎರಡು ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. ಹೌದಾ? 5ರ ಘಾತ 1 ದೊಡ್ಡದು ಏನ 5ರ ಘಾತ 0 ದೊಡ್ಡದು? 5ರ ಘಾತ 1 ದೊಡ್ಡದು. 2ರ ಘಾತ 0 ದೊಡ್ಡದೇನು 2ರ ಘಾತ 1 ದೊಡ್ಡದು? 2ರ ಘಾತ 0 ದೊಡ್ಡದು. 3ರ ಘಾತ 0 ದೊಡ್ಡದೇನು 3ರ ಘಾತ 1 ದೊಡ್ಡದು? 3ರ ಘಾತ 1 ದೊಡ್ಡದು. ಸಾರಿ, 2ರ ಘಾತ 1 ದೊಡ್ಡದು. ಇವಾಗ 5 ಒಂದ್ಲೆ 5, 2 ಒಂದ್ಲೆ 2, ನೆಕ್ಸ್ಟ್ 3 ಒಂದ್ಲೆ 3, 2 3ಲೆ 5, 2ಲೆ 10, 10 3ಲೆ 30. ನೋಡ್ರಿ, 2 ಸಹ ವಿಭಾಜ್ಯ ಸಂಖ್ಯೆಗಳ ಲಸ 30 ಬಂದ. ಈ 30ನ್ನ ಹೆಂಗ್ ಬಂದದ? 5 6ಲೆ ಮಾಡ್ದ ಬಂದದ. ನಾನು ಉದಾಹರಣೆ ಏನ್ ತಗೊಂಡಿದ್ದೆ? 5 ಮತ್ತು 6ನ್ನ ತಗೊಂಡಿದ್ದೆ. 5 6ಲೆ ಮಾಡಿದಾಗ 30 ಬಂತ. 5 ಮತ್ತು 6ನ್ನ ಗುಣಾಕಾರ ಮಾಡ್ರೆ 30 ಬಂತ. ಹಂಗ ಎ ಮತ್ತು ಬಿ ಅನ್ನೋ ಸಹ ಅವಿಭಾಜ್ಯ ಸಂಖ್ಯೆ ತಗೊಂಡಿವಿ ಅಂತಂದ್ರ ಅವನ್ ಎರಡೂನು ಗುಣಾಕಾರ ಮಾಡಿದಾಗ ಮಾತ್ರ ಅವುಗಳ ಲಸ ಬರತ್ತ. ಎ ಮತ್ತು ಬಿ ಅನ್ನ ಗುಣಾಕಾರ ಮಾಡಿವಿ ಅಂತಂದ್ರ ಎ ಇಂಟು ಬಿ ಆಗತ್ತ, ಎ ಗುಣಾಕಾರ ಬಿ ಆಗತ್ತ. ಆದ್ರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಇದನ್ನೆಲ್ಲ ಎಕ್ಸಾಮ್ ಒಳಗೆ ಬರಿಬಾರ್ದ, ಇಷ್ಟೆಲ್ಲ ಮಾಡಬಾರ್ದ, ನಿಮಗೆ ಅರ್ಥ ಆಗ್ಲಿ ಅಂತ ಮಾಡಿಸಿರೋದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ. 18th ಕ್ವಶನ್. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಸ. ಆಲ್ರೆಡಿ ನಾನು ಫಸ್ಟ್ ಕ್ಲಾಸ್ ಒಳಗೆ ಇದ್ದೆ ಸಂಯುಕ್ತ ಸಂಖ್ಯೆ ಬಗ್ಗೆ ಮತ್ತ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ. ಸಂಯುಕ್ತ ಸಂಖ್ಯೆ ಅಂದ್ರೆ ಏನ? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇರಬೇಕ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ? 2 ಮಾತ್ರ ಅಪವರ್ತನಗಳನ್ನು ಹೊಂದಿರಬೇಕ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವ್ದು ಗೊತ್ತೇನ್ರ? 4. 4 ಅನ್ನೋದ ಅತಿ ಚಿಕ್ಕ ಸಂಖ್ಯೆ, ಸಂಯುಕ್ತ ಸಂಖ್ಯೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಅವುಗಳ ಮಸ ಕೆಳೆಯನ್ನ ಮಾಡೋಣ. ಫಸ್ಟ್ ಸಮಸಂಖ್ಯೆ ಐತಿ 2 2ಲೆ 4, 2 1ಲೆ 2. ಹೌದಾ? ಸಮಸಂಖ್ಯೆ ಐತಿ 2 1ಲೆ 2. 4ರ ಉತ್ತರ ಡೈರೆಕ್ಟ್ ಬರಿತೇನೆ. 4ರ ಉತ್ತರ 2 ಎಷ್ಟು ಬಂದಾವ? 2 ಬಂದಾವ. 2ರ ಉತ್ತರ 2 ಎಷ್ಟು ಬಂದಾವ? 1 ಬಂದದ. ಹೌದಾ? ಈಗ ನೋಡ್ರಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಹೌದಾ? ಏನ್ ಕಣಿ ಅಂದಾನ? ಮಸ ಕಣಿ ಅಂದಾನ. ಎರಡೂ ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ? ಈಗ 2 ಕಡೆ ಇರೋದ ಚಿಕ್ಕದ ಯಾವ್ದ? 2ರ ಘಾತ 1. 2ರ ಘಾತ 1 ಅಂದ್ರ 2. ಆದ್ದರಿಂದ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಸ 2 ಆಗಿರುತ್ತ. ಆದ್ರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 19th ಒನ್. ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳಿಗೆ ಮಸ ಬ್ರಾಕೆಟ್ ಒಳಗ ಎ ಕಾಮ ಬಿ, ಲಸ ಬ್ರಾಕೆಟ್ ಒಳಗ ಎ ಕಾಮ ಬಿ ಇದಕ್ಕೆ ಸಮನಾದದ್ದು ಅಂತ ಕೇಳ್ಯಾನ. ಏನ? ಆಲ್ರೆಡಿ ನಾನು ಲಸ ಮತ್ತ ಮಸ ಆ ಎರಡು ಸಂಖ್ಯೆಗಳಿರುವ ಸಂಬಂಧದ ಬಗ್ಗೆ
ತಾಳೆ ನೋಡಿದ್ವಿ, ಅವಾಗ ಒಂದು ಸೂತ್ರ ಹೇಳಿದ್ದೆ ನಾನು ನಿಮಗ. ಏನಂತ ಹೇಳಿದ್ದೆ? x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ ಅಂತ ಒಂದ್ ಸೂತ್ರ ಹೇಳಿದ್ದೆ. x1 ಅಂದ್ರೆ ಒಂದ್ ಕೊಟ್ಟಂತ ಒಂದ್ ಸಂಖ್ಯೆ, x2 ಅಂದ್ರೆ ಇನ್ನೊಂದ್ ಸಂಖ್ಯೆ, ಲಸ ಅಂದ್ರೆ ಆ ಎರಡು ಸಂಖ್ಯೆಗಳ ಗುಣಲ ಲಸ, ಮಸ ಅಂದ್ರ ಆ ಎರಡು ಸಂಖ್ಯೆಗಳ ಮಸ. ಇವಾಗ ಏನ್ ಕೇಳ್ಯಾನ? ಮಸ ಅ ಗುಣಾಕಾರ ಲಸ ಅ ಇದಕ್ಕ ಸಮನಾದದ್ದು ಯಾವ್ದಂತ ಕೇಳ್ಯಾನ. ಈಗ ನೋಡ್ರಿ, ಲಸ ಅ ಹಂಗ ಬರ್ಕೊಳ್ಳೋಣ, ಮಸ ಅ ಹಂಗ ಬರ್ಕೊಳ್ಳೋಣ. ಕ್ಲಿಯರ್? ಅವೆರಡು ಸಂಖ್ಯೆ ಕೊಟ್ಟಾನವ. ಯಾವ್ಯಾವ? ಒಂದ ಎ ಕೊಟ್ಟಾನ, ಇನ್ನೊಂದ ಬಿ ಕೊಟ್ಟಾನ. ಒಂದ್ ಸಂಖ್ಯೆ ಎ ಗುಣಾಕಾರ, ಇನ್ನೊಂದ್ ಸಂಖ್ಯೆ ಬಿ. ಲಸಾಕ ಮತ್ತ ಮಸಾಕ ಯಾವ್ದು ಸಮ ಆಗೈತಿ? ಎ ಗುಣಾಕಾರ ಬಿ ಅನ್ನೋ ಸಮ ಆಗೈತಿ. ಆದ್ರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 20ನೇ ಕ್ವಶನ್. 12 ಮತ್ತು 15ರ ಮಸಾವು ಇದರದ 12 ಮತ್ತು 15ರ ಮಸ 3 ಆಗೈತಂತ. ಹಾಗಾದರೆ 12 ಮತ್ತು 15ರ ಲಸ ಅ ಎಷ್ಟಂತ ಕ್ವಶನ್ ಕೇಳ್ಯಾನ. ಇವಾಗ ಲಸ ಮಸ ಎರಡು ಸಂಖ್ಯೆ ಕೊಟ್ಟಿದ್ದ, ಆ ಸೂತ್ರ ಫಸ್ಟ್ ಬರ್ಕೊಡ್ರಿ. x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಸ ಅ. x1 ಅಂದ್ರೆ ಒಂದ್ ಸಂಖ್ಯೆ ಯಾವ್ದ? 12. x2 ಅಂದ್ರೆ ಇನ್ನೊಂದ್ ಸಂಖ್ಯೆ, ಅದ್ಯಾವ್ದ? 15. ಲಸ ಅ ಕಂಡಿಡಬೇಕ, ಅದನ್ನ ಹಂಗ ಬರ್ಕೊಳ್ಳೋಣ. ಕ್ಲಿಯರ್? ಮಸ ಕೊಟ್ಟಾನ ನೋಡ್ರಿ, ಮಸ ಎಷ್ಟು ಕೊಟ್ಟಾನ? 3 ಕೊಟ್ಟಾನ. ಮಸ ಜಗದಾಗ 3 ಬರ್ಕೊಳ್ರಿ. ಇವಾಗ 12 ಗುಣಾಕಾರ 15ನ ಹಂಗ ಬರ್ಕೊಳ್ಳೋಣ. ಲಸ ಕಂಡಿಡಬೇಕ, ಹಂಗ ಬರ್ಕೊಳ್ಳೋಣ. ಲಸ ಜೊತೆ 3 ಗುಣಾಕಾರ ಸಂಬಂಧ ಐತಿ, ಅದನ್ನ ಈ ಸೈಡ್ ಕರ್ಕೊಂಬಂದ್ರ ಎಡಭಾಗ ಕರ್ಕೊಂಬಂದ್ರ ಭಾಗಾಕಾರ 3 ಆಗತ್ತ. ಹೌದಾ? ಕಟ್ತಾ ಹೊಡಿಯೋಣ. 3 ಒಂದ್ಲೇ 3, 3 4 12. ಹೌದಾ? ಇವಾಗ ಈ 15ನ್ನ ಆ 4ನ ಗುಣಿಸೋಣ. 15 4 60. ಲಸ ಎಷ್ಟು ಬಂತ? 60 ಬಂತ. ಆದ್ರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 21ನೇ ಕ್ವಶನ್. ಏನ್ ಕೊಟ್ಟಾನ? 5 ಗುಣಾಕಾರ 2 ಮತ್ತು 2 ಗುಣಾಕಾರ 5ರ ಮಸ ಅ ಕ್ವಶನ್ ಕೇಳ್ಯಾನ. ಏನ? 5 ಗುಣಾಕಾರ 2, ಇನ್ನೊಂದ್ ಸಂಖ್ಯೆ 2 ಗುಣಾಕಾರ 5. ಇವೆರಡು ಸಂಖ್ಯೆಗಳ ಮಸ ಕೇಳ್ಯಾನ. ಆಲ್ರೆಡಿ ಅವ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡ್ಯಾನ. ಅವನ್ನೆರಡೂ ಉಪಯೋಗ ಮಾಡ್ಕೊಂಡು ಏನ್ ಕಂಡಿದ್ದಾನ? ಮಸವನ್ನ ಕಂಡಿಡೀರಿ ಅಂದಾನ. ಈಗ ನೋಡ್ರಿ, ಮಸ ಹೆಂಗ್ ಕಂಡಿಬೇಕ? ಎರಡೂ ಕಡೆ ಇರ್ಬೇಕ, ಅದರೊಳಗ ಚಿಕ್ಕದಾಗಿರ್ಬೇಕ, ಅದನ್ನ ಮಾತ್ರ ನಾವು ತಗೋಬೇಕು. ನೋಡ್ರಿ, 5 ದೊಡ್ಡದೇನ? 5 ದೊಡ್ಡದು? 5 ದೊಡ್ಡದು ಚಿಕ್ಕದ. ಸಾರಿ, ಮಸ ಅಂದ್ರೆ ಚಿಕ್ಕದ. 5 ಚಿಕ್ಕದೋ ಏನು? 5 ಚಿಕ್ಕದೋ? 5 ಚಿಕ್ಕದ. ಹೌದಾ? 2 ಸಣ್ಣದೋ ಏನು? 2 ಸಣ್ಣದೋ? ಅದ್ರೊಳಗ 2 ಸಣ್ಣದ. 5 ಅಂದ್ರೆ 5, 2 ಅಂದ್ರೆ 2. 5 ಗುಣಾಕಾರ 2 ಈಸ್ ಕರೆಕ್ಟ್ ಆನ್ಸರ್. 2 ಗುಣಾಕಾರ 5 ಇದು ಕರೆಕ್ಟ್ ಆನ್ಸರ್. ಆದ್ರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 22ನೇ ಕ್ವಶನ್. 2 ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿ ಗಳನ್ನು, ಏನ? 2 ಧನಾತ್ಮಕ ಪೂರ್ಣಾಂಕಗಳಾದಂತ, ಅವು ಏನೇನಾಗ್ಯಾವಂತ? ಒಂದು ಎ ಐತಂತ, ಇನ್ನೊಂದು ಬಿ ಐತಂತ. ಎ ಅಪವರ್ತಿಸುವಿಕೆ x3 ಗುಣಾಕಾರ y2 ಮತ್ತ ಬಿ ದ ಅವಿಭಾಜ್ಯ ಅಪವರ್ತಿಸುವಿಕೆ ಅನ್ನೋದ x1 y3 ಎಂದು ವ್ಯಕ್ತಪಡಿಸಲಾಗಿದೆ. ಇಲ್ಲಿ x ಮತ್ತು y ಅವಿಭಾಜ್ಯ ಸಂಖ್ಯೆಗಳಾದರೆ ಎ ಬಿ ಯ ಮಸ ಕೇಳ್ಯಾನ. ನೋಡ್ರಿ, ಎ ಆನ್ಸರ್ ಏನ್ ಬಂದದ? x3 y2. ನೆಕ್ಸ್ಟ್ ಬಿ ದ ಆನ್ಸರ್ ಏನ್ ಬಂದದ? x y3. ಮಸ ಕೇಳ್ಯಾನ. ಮಸ ಹೆಂಗ್ ಕಡಿಬೇಕ? ಎರಡೂ ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ? ನೋಡ್ರಿ, x3 ಸಣ್ಣದೋ ಏನು? x1 ಸಣ್ಣದೋ? ಮಸ ಅಂದ್ರೆ ಚಿಕ್ಕದ, x1 ಸಣ್ಣದ. ಹೌದಾ? ಗುಣಾಕಾರ y2 ಸಣ್ಣದೋ ಏನು? y3 ಸಣ್ಣದೋ? y2 ಸಣ್ಣದ. ಇವಾಗ x ಅನ್ನೋದು 1 ಇರ್ಬೇಕ, y ಅನ್ನೋದು 2 ಇರ್ಬೇಕ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಬಿ ಒಳಗ ಆನ್ಸರ್ ಐತಿ. ಹೌದಾ? ನೆಕ್ಸ್ಟ್ ಕ್ವಶನ್, 23ನೇ ಕ್ವಶನ್. ಎ ಮತ್ತು 18ರ ಲಸ 36 ಹಾಗೂ ಎ ಮತ್ತು 18ರ ಮಸ
2 ಆದರೆ ಏನ ಬೆಲೆ ಕಂಡುಹಿಡಿಯಿರಿ. ಎರಡು ಸಂಖ್ಯೆ ಕೊಟ್ಟ ಲಸ ಮತ್ತ ಮಸಗಳ ನಡುವಿನ ಏನಾದ್ರು ಸಂಬಂಧ ಕೇಳಿದಂತಂದ್ರ ಏನ್ ಮಾಡ್ಬೇಕು ನೀವು? ಆ ಸೂತ್ರ ಫಸ್ಟ್ ಬರ್ಕೊಳ್ರಿ. x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ. ಹೌದಾ? x1 ಅಂದ್ರೆ ಒಂದ್ ಸಂಖ್ಯೆ, ಯಾವ್ದ ಒಂದ್ ಸಂಖ್ಯೆ ಎ ಕೊಟ್ಟಾನವ. x1 ಅಂದ್ರೆ ಎ ಅಂತ ತಗೋಣ. x2 ಅಂದ್ರೆ ಇನ್ನೊಂದ್ ಸಂಖ್ಯೆ ಯಾವ್ದದ? 18. ಮತ್ತು ಲಸ ಆ ಎರಡು ಸಂಖ್ಯೆಗಳ ಲಸ ಎಷ್ಟಾಗಿದೆ ಅಂತ? 36 ಆಗೈತಂತ. 36 ಅಂತ ಬರ್ಕೋಣ. ಗುಣಾಕಾರ ಆ ಎರಡು ಸಂಖ್ಯೆಗಳ ಎ ಮತ್ತು 18ರ ಮಸ ಎಷ್ಟಾಗಿದೆ ಅಂತ? 2 ಆಗೈತಂತ. ಮಸ ಜಗದಾಗ 2 ಬರ್ಕೋಣ. ಹೌದಾ? ಈಗ ಎ ಗುಣಾಕಾರ 18 ಈಸ್ ಈಕ್ವಲ್ ಟು 36 ಗುಣಾಕಾರ 2 ಬಂತ. ಎ ಹಂಗ ಇಟ್ಕೊಳ್ಳೋಣ. 36 ಗುಣಾಕಾರ 2 ಅಂತ ಹಂಗ ಬರ್ಕೋಣ. ಗುಣಾಕಾರ 18 ಇತ್ತು, ಈ ಸೈಡ್ ಬಂದ್ರೆ ಭಾಗಾಕಾರ 18 ಅಂತ. ಇವಾಗ ಕಡ್ತಾ ಹೊಡಿಯೋಣ. 18 ಒಂದ್ಲೆ 18, 18 ಎರಡ್ಲೆ 36, 2 ಎರಡ್ಲೆ 4. ಎ ಬೆಲೆ ಎಷ್ಟು ಬಂತ? 4 ಬಂತ. ಯಾವ್ದ್ರೊಳಗೈತೆ ಆನ್ಸರ್? ಆಪ್ಷನ್ ಸಿ ಒಳಗೈತೆ ನೋಡ್ರಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. 24ನೇ ಕ್ವಶನ್ ಏನ್ಗೆ ನೋಡ್ರಿ. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ಮಸ ಅ ಕೇಳ್ಯಾನ. ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ತಗೋಣ. ಯಾವ್ದಾದ್ರ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಣ. 2 ಮತ್ತು 3 ಅಂತ ತಗೋತೀನಿ. ಇವೆರಡು ಸಹ ಅವಿಭಾಜ್ಯ ಸಂಖ್ಯೆ. ಇವೆರಡು ಸಂಖ್ಯೆಗಳನ್ನ ತಗೊಂಡ ಅವ್ಕುರ್ದು ಏನ್ ಕೇಳ್ಯಾನವ? ಪಿ ಸ್ಕ್ವೇರ್. ಅವ್ರು ಪಿ ಮತ್ತು ಕ್ಯೂ ತಗೊಂಡಾರ, ಅವ್ಕುರ್ ವರ್ಗಗಳ ಮಸ ಕಂಡಿರಿ ಅಂದ. ನಾನ 2 ಮತ್ತು 3 ತಗೊಂಡನಿ, ಅವ್ಕುರ್ ವರ್ಗಗಳ. ಇದ್ರ ವರ್ಗ ಏನಾಗತ್ತ? 2 ವರ್ಗ 4, 3 ವರ್ಗ ಏನಾಗತ್ತ? 9. 4 ಮತ್ತು 9ರದ ಮಸ ಕಂಡಿಡಿದ ಒಂದ್ ಎಕ್ಸಾಂಪಲ್ ನೋಡೋಣ. ಈ ಸಮಸಂಖ್ಯೆ ಐತಿ. 2 ಮಗ್ಯಾಗ 2 ಎರಡ್ಲೆ 4, 2 ಒಂದ್ಲೆ 2. 9 ಅನ್ನೋದ 3 ಮಗ್ಯಾಗ ಐತಿ. 3 ಮೂರ್ಲೆ 9, 3 ಒಂದ್ಲೆ 3. 4 ಉತ್ತರ ಏನದ? 2 ಅನ್ನೋವ 2 ಬಂದಾವ. 9 ಉತ್ತರ ಏನದ? 3 ಅನ್ನೋವ 2 ಬಂದಾವ. ಇದರ ಇಲ್ಲಿ ಏನಿಲ್ಲ, 3 ಅನ್ನೋದು ಇಲ್ಲ, ಆದ್ರಿಂದ 3 ಘಾತ 0 ಬರೀರಿ. ಇಲ್ಲಿ 2 ಇಲ್ಲ, 2 ಘಾತ 0 ಬರೀರಿ. ಮಸ ಅ. ಮಸ ಅಂದ್ರೆ ಏನ? ಎರಡು ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕು, ಹೆಂಗ್ ಕಂಡುಕೋಬೇಕು ಹೌದಾ ಅನ್ನೋದನ್ನ ಆಲ್ರೆಡಿ ನಾ ಹಿಂದಿನ ಕ್ಲಾಸ್ ಒಳಗೆ ಹೇಳೇನಿ. ಇವಾಗ 2 ಘಾತ 2 ಸಂದೇನ್ 2 ಘಾತ 0 ಸಂದು 2 ಘಾತ 0 ಸಂದು. ಕ್ಲಿಯರ್? 3 ಘಾತ 0 ಸಂದೇನ್ 3 ಘಾತ 2 ಸಂದು 3 ಘಾತ 0 ಸಂದು. 2 ಘಾತ 0 ಅಂದ್ರೆ 1, 3 ಘಾತ 0 ಅಂದ್ರೆ 1, 1 ಒಂದ್ಲೆ 1. ಕ್ಲಿಯರ್? ನೋಡ್ರಿ, ಯಾವ್ದಾರ ಎರಡು ಸಂಖ್ಯೆಗಳನ್ನ ಸಹವಿಭಾಜ್ಯ ಸಂಖ್ಯೆ ತಗೊಳ್ರಿ, ಅವ್ರು ವರ್ಗಗಳ ಮಸ ಮಾಡಿರೋ ಉತ್ತರ ಏನ್ ಬರ್ತದ? 1 ಬರಾಕತೈತಿ. ಆದ್ರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಪಿ ಮತ್ತು ಕ್ಯೂ ಅನ್ನೋದು ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಂತ. ಕ್ಲಿಯರ್? ಅವ್ರು ವರ್ಗಗಳ ಮಸ ಕಂಡಿಡಿದಾಗ ಮಸ ಯಾವಾಗಿದ್ರು 1 ಬರ್ತದ. ಕ್ಲಿಯರ್? ಬೇಕಾದ ಎರಡು ಸಹ ಅವಿಭಾಜ್ಯ ಸಂಖ್ಯೆ ತಗೊಳ್ರಿ, ಆ ಸಂಖ್ಯೆಗಳ ವರ್ಗಗಳನ್ನ ಕಂಡುಕೊಂಡ ಮಸ ಕಂಡಿಡಿದಾಗ ನಿಮ್ಗೆ ಉತ್ತರ ಯಾವಾಗ್ಲಿದ್ರು 1 ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 25ನೇ ಕ್ವಶನ್. 180 ಈಸ್ ಈಕ್ವಲ್ ಟು 2 ಘಾತ ಎಕ್ಸ್ ಗುಣಾಕಾರ 3 ಘಾತ 2 ಗುಣಾಕಾರ 5 ಆದರೆ ಎಕ್ಸ್ ನ ಬೆಲೆ ಎಷ್ಟಂತ ಕೇಳ್ಯಾನ. ಇವಾಗ 180ನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಫಸ್ಟ್ ಸಮಸಂಖ್ಯೆ ಐತಿ, 2 ತಗೋಣ. 2 9 18, 0 0 ಹಂಗ. ಮತ್ತು ಸಮಸಂಖ್ಯೆ ಬಂತ. 2 4 8, 9ರಾಗ 8 ಹೋದ್ರೆ 1 ಉಳಿತ. 5 10 2 5 10. ಹೌದಾ? 45 ಅನ್ನೋದ 9 3 ಮಧ್ಯಾಗ ಐತಿ, ಮತ್ತ 5 ಮಧ್ಯಾಗ ಐತಿ. 5 9 45. ನೆಕ್ಸ್ಟ್ 3 ಮಧ್ಯಾಗ ಐತಿ. 3 3 9. ನೆಕ್ಸ್ಟ್ 3 1 3. 180ನ್ನ ಹೆಂಗ್ ಬರಿಬಹುದು ನಾವ? ಈಸ್ ಈಕ್ವಲ್ ಟು 2 ಅನ್ನೋದು ಎಷ್ಟು ಬಂದಾವ? 2 ಬಂದಾವ. ಕ್ಲಿಯರ್? 5 ಅನ್ನೋದು ಎಷ್ಟು ಬಂದೈತಿ? 1 ಬಂದೈತಿ. ಜೊತೆಗೆ 3 ಅನ್ನೋದು ಎಷ್ಟು ಬಂದಾವ? 2 ಬಂದಿದೆ. ಕ್ಲಿಯರ್? ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ ಮಾಡಿದೀವಿ. ಇವಾಗ 180ನ್ನ ಅವ ಕೊಟ್ಟ 180 ಈಸ್ ಈಕ್ವಲ್ ಟು 2 ಘಾತ ಎಕ್ಸ್ ಗುಣಾಕಾರ 3 ಘಾತ 2 ಗುಣಾಕಾರ 5 ಅನ್ನೋದು ಗೊತ್ತಾನ. ಈಗ 180ಕ್ಕ ಇದು ಸಮ ಆಗೈತಂತ. ಆದ್ರಿಂದ 180 ಜಾಗದಾಗ 2 ಘಾತ ಎಕ್ಸ್ ಗುಣಾಕಾರ 3 ಘಾತ 2 ಗುಣಾಕಾರ 5 ಅಂತ ಬರಿತೀನಿ. ಈಸ್ ಈಕ್ವಲ್ ಟು 2 ಘಾತ 2 ಗುಣಾಕಾರ 5 ಘಾತ 1 ಗುಣಾಕಾರ 3 ಘಾತ 2. ಇಲ್ಲಿ ನೋಡ್ರಿ, 2 ಅನ್ನೋ ಆಧಾರ ಸಂಖ್ಯೆ ಇಲ್ಲಿ 2 ಐತಿ, ಇಲ್ಲೇ 2 ಐತಿ. 3 ಅನ್ನೋದು ಆಧಾರ ಸಂಖ್ಯೆ ಐತಿ,
ಅದರ ಘಾತ ಸೂಚಿನೂ ಸಮ ಅದಾವ. ಕ್ಲಿಯರ್? 5 ಅನ್ನೋದು ಆಧಾರ ಸಂಖ್ಯೆ ಐತಿ, ಅದ್ರ ಘಾತ ಸೂಚಿನೂ ಸಮ ಅದಾವ. 2 ಅನ್ನೋದು ಆಧಾರ ಸಂಖ್ಯೆ ಸೇಮ್ ಐತಿ, ಅದ್ರ ಘಾತ ಸೂಚಿ ನೋಡ್ರಿ. ಎಕ್ಸ್ ಇದ್ದಲ್ಲಿ ಏನ್ ಬಂದದ? 2 ಬಂದದ. ಎಕ್ಸ್ ಜಗದಾಗ 2 ಬಂದದ. ಕ್ಲಿಯರ್? ಆದ್ರಿಂದ ಎಕ್ಸ್ ಬೆಲೆ 2. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ 26ನೇ ಕ್ವಶನ್. 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಕೇಳ್ಯಾನ. ಹೌದಾ? ಲಸ ಮತ್ತು ಮಸಗಳ ಗುಣಲಬ್ಧ ಕೇಳ್ಯಾನ. ಲಸ ಮತ್ತು ಮಸ ಏನಾದ್ರು ಒಂದ ಕ್ವಶನ್ ಕೇಳಿದ ಅಂತಂದ್ರ ಆ ಸೂತ್ರ ಫಸ್ಟ್ ಬರ್ಕೊಳ್ರಿ. ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ. x1 ಅಂದ್ರೆ ಒಂದ್ ಸಂಖ್ಯೆ ಯಾವ್ದ? 15. x2 ಅಂದ್ರೆ ಇನ್ನೊಂದ್ ಸಂಖ್ಯೆ ಯಾವ್ದ? 20. ಈಸ್ ಈಕ್ವಲ್ ಟು ಲಸ ಅ, ಅವುಗಳ ಗುಣಲಬ್ಧನ ಕಂಡಿಬೇಕಂತ. ಲಸ ಅ ಗುಣಾಕಾರ ಮಸ ಅ. 20 15 300 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ. ನೋಡ್ರಿ, ಮಸ ಅ ಮತ್ತು ಲಸಗಳ ಗುಣಲಬ್ಧ ಅಂದ್ರು ಇದನ್ನ ಕಂಡಿಬೇಕ, ಲಸ ಮತ್ತು ಮಸಗಳ ಗುಣಲಬ್ಧ ಅಂದ್ರ ಇದನ್ನ ಕಂಡಿಬೇಕ. ಈ ನೋಡ್ರಿ ಎಷ್ಟು ಬಂದ ಆನ್ಸರ್? 300 ಬಂತ. ಯಾವ ಆಪ್ಷನ್ ಒಳಗೈತಿ? ಸಿ ಒಳಗೈತಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಲಸ ಮತ್ತ ಮಸಗಳ ಗುಣಲಬ್ಧ ಕಂಡಿರಿ ಅಂತಂದ್ರೆ ಈ ರೀತಿ ಮಾಡ್ಬೇಕ. ನೋಡ್ರಿ 27ನೇ ಕ್ವಶನ್ ಏನ್ ಕೇಳ್ಯಾನ? ಎ ಒಂದು ಬೆಸ ಸಂಖ್ಯೆಯಾಗಿದ್ದು ಬಿ ಯು 3ರಿಂದ ಭಾಗವಾಗುವ ಸಂಖ್ಯೆಯಾಗಿದೆ. ಎ ಮತ್ತು ಬಿ ಗಳ ಲಸ ಅವು ಪಿ ಆದರೆ 3a ಮತ್ತು 2b ಗಳ ಲಸ ಅ ಕ್ವಶನ್ ಕೇಳ್ಯಾನ. ಇವಾಗ ಎ ಒಂದು ಬೆಸ ಸಂಖ್ಯೆ ಅಂತ. ಎ ಒಂದು ಬೆಸ ಸಂಖ್ಯೆ ಅಂದ್ರ ಏನ ಹೆಂಗ್ ಬರಿಬಹುದು ಏನ್ ಗೊತ್ತೇನ್ರು? ನಾವು ಎ ಅನ್ನ 2m-1 ಅಂತ ಬರಿಬಹುದು. ಯಾಕೆ 2m-1 ಅಂತ ಬರ್ದೆ ಅಂತಂದ್ರ ಫಸ್ಟ್ ಬೇಸ ಸಂಖ್ಯೆ ಬೇಕಂತಂದ್ರ ಎಂ ಇದ್ದಲ್ಲೇ 1 ಹಾಕೋಣ. 2 ಒಂದ್ಲೆ 2 2 ಒಂದ್ಲೆ 2 2ರಾಗ 1 ಹೋದ್ರ 1 ಫಸ್ಟ್ ಬೇಸ ಸಂಖ್ಯೆ 1 ಹೌದಾ? ಹೌದಾ? ನೆಕ್ಸ್ಟ್ ಎರಡನೇ ಬೇಸ ಸಂಖ್ಯೆ ಬೇಕಂದ್ರ ಎಂ ಇದ್ದಲ್ಲಿ ಎಷ್ಟು ಹಾಕ್ಬೇಕು? ನಾವ 2 ಹಾಕ್ಬೇಕು. ಕ್ಲಿಯರ್? 2 2ಲೆ 4 4 - 1 4ರಾಗ 1 ಹೋದ್ರ 3. ಎರಡನೇ ಬೆಸ ಸಂಖ್ಯೆ 3 ಹೌದಾ? ಆದ್ರಿಂದ ಒಂದು ಬೆಸ ಸಂಖ್ಯೆಯ ಸಾಮಾನ್ಯ ರೂಪ 2m-1 ಆಗಿರ್ತದ. ನೆಕ್ಸ್ಟ್ ಮೂರನೇ ಬೆಸ ಸಂಖ್ಯೆ ಬೇಕಂದ್ರೆ ಎಂ ಇದ್ದಲ್ಲಿ 3 ಹಾಕ್ರಿ, ಮೂರನೇ ಬೆಸ ಸಂಖ್ಯೆ ಸಿಗ್ತದ. ಇದು ಅರ್ಥ ಆಗೈತೆ ಅನ್ಕೋತೀನಿ. ಅಂದ್ರೆ ಆದ್ರಿಂದ ಒಂದ್ ಸಂಖ್ಯೆ ಯಾವ್ದಾಗತ್ತ? ಫಸ್ಟ್ ಸಂಖ್ಯೆ ಯಾವ್ದಾಗತ್ತ? ಎ ಅಂದ್ರ ಎ ಅನ್ನೋ ಸಂಖ್ಯೆಯನ್ನ ಹೆಂಗ್ ಬರಿಬಹುದು ನಾವ? 2m-1. ಇದೊಂದು ಬೆಸ ಸಂಖ್ಯೆ. ಎಂ ಹಾಕದಲ್ಲೇ 1 ಏನ್ ಬರತ್ತ ನಮಗ? ಬೆಸ ಸಂಖ್ಯೆ ಬರತ್ತ. ಅರ್ಥ ಆಗೈತೆ ಅನ್ಕೋತೀನಿ. ಹಂಗ ಬಿ ಒಂದ್ 3ರಿಂದ ಭಾಗವಾಗುವ ಸಂಖ್ಯೆ ಅಂತ. 3ರಿಂದ ಭಾಗವಾಗುವ ಸಂಖ್ಯೆ ಅಂತಂದ್ರ 3m ರೂಪದಾಗಿರ್ತದೆ. 3ರಿಂದ ಭಾಗವಾಗುವ ಸಂಖ್ಯೆ 3m ರೂಪದಾಗಿರ್ತದೆ. ಯಾಕಂತಂದ್ರೆ ಎಂ ಇದ್ದಲ್ಲಿ 1 ಹಾಕ್ರಿ, 3 ಗುಣಾಕಾರ 1 3ರಿಂದ ಭಾಗ ಆಗತ್ತ. ಎಂ ಇದ್ದಲ್ಲಿ ಎರಡನೇದ್ದು ಬೇಕಂತಂದ್ರ ಎಂ ಇದ್ದಲ್ಲೇ 2 ಹಾಕ್ರಿ, 3 2ಲೆ 6 3ರಿಂದ ಭಾಗ ಆಕೈತಿ. ಆದ್ರಿಂದ ಒಂದ್ ಸಂಖ್ಯೆ ಎ ಬೆಸ ಸಂಖ್ಯೆ ಆಗ್ಬೇಕಂದ್ರೆ 2m-1 ರೂಪದಾಗಿರ್ಬೇಕ. ಇನ್ನೊಂದ್ ಸಂಖ್ಯೆ ಬಿ 3ರಿಂದ ಭಾಗ ಆಗ್ಬೇಕಂದ್ರೆ 3m ರೂಪದಾಗಿರ್ಬೇಕ. ಯಾಕ ಇವನ್ನ ತಗೋಣ ಅಂತ ನಾ ಹೇಳ್ಕೊಟ್ಟೇನೆ. ಇವಾಗ ಎ ಮತ್ತು ಬಿ ಗಳ ಲಸ ಕಂಡಿಡ್ಬೇಕು ಫಸ್ಟ್. ಇಲ್ಲೊಂದ್ ಸಿಕ್ಕೈತಿ. ಎ ಆನ್ಸರ್ ಏನೈತಿ? 2m-1 ಬಂದೈತಿ. ಬಿ ಆನ್ಸರ್ ಏನೈತಿ? 3m ಐತಿ. ಇಲ್ಲೇ ಏನಿಲ್ಲ, 3m ಅನ್ನೋದಿಲ್ಲ, 3m-0 ಅಂತ ಬರ್ಕೋಣ. ಕ್ಲಿಯರ್? ಇಲ್ಲಿ ಏನಿಲ್ಲ, 2m-1 ಇಲ್ಲ, ಆದ್ರಿಂದ 2m-1 ಅಂತ ಬರ್ಕೋಣ. ಯಾವ್ದಿಲ್ಲಲ್ಲ ಅದ್ರ ಘಾತ 0. ಆಲ್ರೆಡಿ ನಾ ಹಿಂದಿನ ಕ್ಲಾಸ್ ಹೇಳ್ಕೊಟ್ಟೇನೆ. ಇವಾಗ ಲಸ ಕಂಡಿಬೇಕಂತ ಹೋಗ್ಕೊಡಿ. ಆ 2 ಸಂಖ್ಯೆ ಕಂಡ್ಕೋಣ. ಲಸ ಅಂದ್ರೆ ಹೆಂಗ್ ಕಂಡ್ಕೊಳ್ದ? 2 ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. 2m-1 ಅದ್ರ ಘಾತ 1 ದೊಡ್ಡದೇವನ್. 2m-1 ಅದ್ರ ಘಾತ 0 ದೊಡ್ಡದು. ಅದರೊಳಗ 2m-1 ಅದ್ರ ಘಾತ 1 ದೊಡ್ಡದ. ಹೌದಾ? ನೆಕ್ಸ್ಟ್ 3m ಘಾತ 1 ದೊಡ್ಡದೇನ್, 3m ಘಾತ 0 ದೊಡ್ಡದು. ಅದರೊಳಗ 3m ಘಾತ 1 ದೊಡ್ಡದ. ಅದ್ರ ಉತ್ತರ ಏನಾಗತ್ತ? 2m-1 ಗುಣಾಕಾರ 3m ಆತ. ಹೌದಾ? ಲಸ ಎಷ್ಟು ಕೊಟ್ಟ? ನಾವು ಎಷ್ಟು ಬರ್ತದಂತ ಅವ್ರ ಲಸ? ಪಿ ಬರ್ತದಂತ. ನೋಡ್ರಿ, ಅವುಗಳ ಲಸ ಪಿ ಬರ್ತದಂತ. ಇವು 2 ಕೂಡ ಲಸ ಏನ್ ಬರ್ತದಂತ? ಪಿ ಬರ್ತದಂತ. ಇದನ್ನ ಇಕ್ವೇಶನ್ 1 ಅಂತ ಬರ್ಕೋಣ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಎದ್ರದ್ದು ಕೇಳವ? 3a ಕೇಳ್ಯಾನ ನೋಡ್ರಿ. 3a ಅಂದ್ರ
ಮೂರ್ ಹಂಗ ಬರ್ಕೊಳ್ಳೋಣ. ಎ ಅಂತಂದ್ರೆ ಒಂದ್ ಸಂಖ್ಯೆ ತಗೊಂಡೇವಿ, ಅದ ಸಂಖ್ಯೆ ಯಾವ್ದದ 2m-1 ರೂಪದಾಗ ಇರ್ತೈತಿ. ಹೌದಾ, 2m-1. ಹೌದಾ, ಇನ್ನೊಂದ್ ಸಂಖ್ಯೆ ಯಾವ್ದ 2b ಅಂತ ನೋಡ್ರಿ. 2b ಯಾಡ್ ಹಂಗ ಬರ್ಕೊಳ್ಳೋಣ. ಬಿ ಅಂದ್ರ ಇನ್ನೊಂದ್ ಸಂಖ್ಯೆ ಯಾವ್ದು ಬಂದೈತಿ 3m ರೂಪದಾಗ ಇರ್ತೈತಿ. ಅದೊಂದ್ 3ರಿಂದ ಭಾಗ ಆಗೋದಂದ್ರ ಕ್ಲಿಯರ್ 3m ಆತ. ಇವಾಗ ಇವ್ರದ್ದು ಏನ್ ಕಂಡಿಬೇಕಂತ ನಾವ ಇವ್ ಎರಡು ಕುರ್ದು ಏನ್ ಕಂಡಿಬೇಕಂತ ಲಸ ಕಂಡಿಬೇಕಂತ. ಲಸ ಕಂಡ್ಕೊಳ್ಳೋಣ. ಇವಾಗ ನೋಡ್ರಿ ಇಲ್ಲಿ ಇಲ್ಲಿ 2 ಐತಿ, ಅಲ್ಲಿ 2 ಇಲ್ಲ, 2 ಬರ್ಕೋಣ. ಕ್ಲಿಯರ್. ಇಲ್ಲಿ 3m ಐತಿ, ಅಲ್ಲಿ 3m ಇಲ್ಲ, 3m-0 ಬರ್ಕೋಣ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಅಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, 3-0 ಬರ್ಕೋಣ. ಅಲ್ಲಿ 2m-1 ಐತಿ, ಇಲ್ಲಿ ಇಲ್ಲ, 2m-1 ಅದ್ರ-0 ಬರ್ಕೋಣ. ಕ್ಲಿಯರ್. ಇದನ್ನ ಬರ್ಕೊಳ್ಳೋದು ಆಲ್ರೆಡಿ ನಾ ಹೇಳ್ಕೊಟ್ಟೇನೆ. ಇವನ್ನ ಯಾಕೆ ತಗೊಂಡೆ 3a ನೋಡಿ, ಇನ್ನೊಂದ್ಸಾರಿ ಹೇಳ್ತೇನೆ. 3 ಹಂಗ ಬರ್ಕೊಂಡೆ ಎ ಜಗದಾಗ ನಂಬರ್, 2 ಹಂಗ ಬರ್ಕೊಂಡೆ ಬಿ ಜಗದಾಗ ಇನ್ನೊಂದು ನಂಬರ್. ಅವುಗಳನ್ನ ಎರಡು ಕಡೆ ಸಾಮಾನ್ಯ ಇರೋ ಬರ್ಕೋಣ. ಏನ್ ಕಂಡುಕೊಳ್ಳೋಣ ಲಸ ಕಂಡು ನಾವು ಕೊಡುದು ಲ ಸ ಲಸ ಹೆಂಗ್ ಕಂಡಿಡ್ಬೇಕ ಎರಡು ಕಡೆ ಇರ್ಬೇಕ, ದೊಡ್ಡದಿರ್ಬೇಕ. ಹೌದಾ, 3-1 ದೊಡ್ಡದೇನು 3-0 ದೊಡ್ಡದು, 3-1 ದೊಡ್ಡದು ಗುಣಾಕಾರ. ನೆಕ್ಸ್ಟ್ 2m-1 ದೊಡ್ಡದೇನು 2m-1 ದೊಡ್ಡದು, 2m-1 ಅದ್ರ-1 ದೊಡ್ಡದು. ನೆಕ್ಸ್ಟ್ 2-0 ದೊಡ್ಡದೇನು 2-1 ದೊಡ್ಡದು, 2-1 ದೊಡ್ಡದು. ಕ್ಲಿಯರ್. ನೆಕ್ಸ್ಟ್ 3m-0 ದೊಡ್ಡದೇನು 3m-1 ದೊಡ್ಡದು, 3m-1 ದೊಡ್ಡದು. ಕ್ಲಿಯರ್ ಬರ್ಕೊಂಡೆ. ಇವಾಗ 3-1 ಅಂದ್ರೆ 3 ಗುಣಾಕಾರ, 2m-1 ಹಂಗ ಬರ್ಕೊಳ್ಳೋಣ ಗುಣಾಕಾರ, 2 ಗುಣಾಕಾರ 3m. ಇವು ಎರಡು ನಂಬರನ್ನ ಗುಣಾಕಾರ ಮಾಡೋಣ. 2 3 6 ಗುಣಾಕಾರ, 2m-1 ಗುಣಾಕಾರ 3m ಹಂಗ ಬರ್ಕೋಣ. ಇವೆರಡು ನಂಬರನ್ನ ಗುಣಾಕಾರ ಮಾಡಿ 6 ಅಂತ ಬರ್ದೇನೆ, 2m-1 ಹಂಗ ಬರ್ದೇನೆ, ಗುಣಾಕಾರ 3m ಅನ್ನ ಬರ್ದೇನೆ. ನೋಡ್ರಿ 2m-1 ಗುಣಾಕಾರ 3m ಅಂತಂದ್ರ ಅದ್ರ ಉತ್ತರ ಪಿ ಅಂತ ಬಂದಿದೆ. ನೋಡ್ರಿ ಸಮೀಕರಣ 1ರೊಳಗ 2m-1 ಗುಣಾಕಾರ 3m ಅಂದ್ರ ಪಿ ಬಂದದ. ಆದ್ರಿಂದ 6 ಹಂಗ ಬರ್ಕೋತೇನಿ. ಇದ್ ಅಂದ್ರ 1 ಎಲ್ಲಿಂದ ತಗೊಂಡ ಇದನ್ನ ಸಮೀಕರಣ 1ರಿಂದ ತಗೊಂಡ ನೋಡ್ರಿ. ಕ್ಲಿಯರ್. ಇನ್ನೊಂದ್ಸಾರಿ ಹೇಳ್ತೇನೆ, ಯಾವುದೇ ಒಂದು ಬೆಸ ಸಂಖ್ಯೆ ಐತಂದ್ರ ಅದ್ ಯಾವ ರೂಪದಾಗಿರ್ತದ 2m-1 ರೂಪದಾಗಿರ್ತದ. ಯಾವುದೇ ಒಂದು ಬೆಸ ಸಂಖ್ಯೆ ಅಂದ್ರ ಸಾರಿ 3ರಿಂದ ಭಾಗ ಆಗ್ತೈತಂದ್ರ ಆ ಸಂಖ್ಯೆ ಯಾವ ರೂಪದಾಗಿರ್ತದ 3m ರೂಪದಾಗಿರ್ತದ. ಹೌದಾ, ಇಲ್ಲಿ 3m ಇದಕ್ಕಿಲ್ಲ, ಆದ್ರಿಂದ 3m-0 ಅಂತ ಬರ್ಕೊಂಡೆ. ಇಲ್ಲಿ 2m-1 ಇದಕ್ಕಿಲ್ಲ, ಆದ್ರಿಂದ 2m-1 ಅಂತ ಬರ್ಕೊಂಡೆ. ಇವಾಗ ಲಸ ಅಂದ್ರೆ ಎರಡು ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ, ಆದ್ರಿಂದ ಇದು ಬಂತ. ಹೌದಾ, ಲಸ ಅಂದ್ರೆ ಅವ್ನು ಕೊಟ್ಟಿದ್ದ ಎಷ್ಟಂತ ಕೊಟ್ಟಿದ್ದ ಪಿ ಅಂತ ಕೊಟ್ಟಿದ್ದ, ಅದನ್ನ ಬರದೆ. ಹೌದಾ, ಅದಕ್ಕೆ ಇಕ್ವೇಶನ್ 1 ಅಂತ ಕೊಟ್ಟೆ. ಅವಾಗ ಏನ್ ಕೇಳ ನಾವು ಕ್ವಶನ್ 3 ಏದ್ ಬೇಕಂತ ನಾವು 1 ಏದನ್ನ ಕಂಡುಕೊಂಡಿವಿ. ಹೌದಾ, 3 ಬೇಕಂತ 3 ಹಂಗ ಬರ್ಕೊಂಡೆ, ಎ ಬರ್ಕೊಂಡೆ, 3 ನಂಬರ್ ಹಂಗ ಬರ್ಕೊಂಡೆ, ಎ ಜಗದಾಗ 2m-1 ಬರ್ಕೊಂಡೆ. ಹಂಗ 2b ಅಂತ ಕ್ವಶನ್ ಕೇಳ ನೋಡ್ರಿ, 2 ಹಂಗ ಬರ್ಕೊಂಡೆ, ಬಿ ಜಗದಾಗ 3m ಅಂತ ಬರ್ಕೊಂಡೆ. ಆಮೇಲೆ ಇಲ್ಲಿ 3 ಐತಿ, 3 ಇಲ್ಲ, 3-0. ಇಲ್ಲಿ 2m ಐತಿ, 2m-1 ಐತಿ, ಇಲ್ಲಿ 2m-1 ಇಲ್ಲ, ಆದ್ರಿಂದ ಅದ್ರ-0. ಈ ರೀತಿ ಮಾಡ್ಕೊಂಡಿವಿ. ಆಮೇಲೆ ಅದ್ರ ಲಸ ಕಂಡ್ಕೊಂಡಿವಿ. ಲಸ ಹೆಂಗ್ ಕಂಡುಕೊಂಡಿವಿ ಎರಡು ಕಡೆ ಇರ್ಬೇಕ, ಚಿಕ್ಕ ದೊಡ್ಡದಾಗಿರ್ಬೇಕ, ಅವನ್ನೆಲ್ಲ ಬರ್ಕೊಂಡಿವಿ. ಆಮೇಲೆ ಈ 3 ಮತ್ತು 2 3 2 6 ಮಾಡ್ಕೊಂಡಿವಿ. ಈ 2 ಹಂಗ ಇಟ್ಕೊಂಡೆ. ಇವೆರಡೂ ಗುಣಾಕಾರ ಅಂತಂದ್ರ ಇವೆರಡಕ್ಕೂ ಗುಣಾಕಾರ ಅಂದ್ರೆ ಏನ್ ಆನ್ಸರ್ ಬಂದದ ಪಿ ಬಂದದ. ಅವ್ರ ಜಗದಾಗ ಏನ್ ಬರಿಬಹುದು ನಾವ ಪಿ ಅಂತ ಬರಿಬಹುದು. 6 ಗುಣಾಕಾರ ಪಿ ಅಂದ್ರ 6p. ಆಪ್ಷನ್ ಐತೆ ಅಂದ್ರ ಸಿ ಐತಿ ನೋಡ್ರಿ. ಕ್ಲಿಯರ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೇನೆ. ಒಂದ್ ವೇಳೆ ಅರ್ಥ ಆಗ್ಲಿಕ್ಕಂದ್ರ ಕಾಮೆಂಟ್ ಮಾಡ್ರಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಕ್ವಶನ್ 28ನೇ ಕ್ವಶನ್. ಎ ಮತ್ತು ಬಿ ಈ ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳು 5 ಅಂತ ಮತ್ತು 200 ಅಂತ ಆದ್ರ ಎ ಮತ್ತು ಬಿ ಗಳ ಗುಣಲಬ್ಧ ಕಂಡಿಬೇಕಂತ. ಲಸ ಮತ್ತು ಮಸ ಒಂದ ಕ್ವಶನ್ ಒಳಗೆ ಕೇಳ್ಯಾನ. ಅವಾಗ ನೀವು ಯಾವ ಸೂತ್ರ ಉಪಯೋಗ ಮಾಡ್ಬೇಕ? ಆ ಸೂತ್ರ ಹೇಳಿದ್ದೆ, ತಾಳೆ ಸೂತ್ರ. x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ. ಹೌದಾ, x1 ಅಂದ್ರೆ ಒಂದು ಸಂಖ್ಯೆ ಯಾವ್ದ ಎ,
x2 ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದ ಬಿ. ಲಸ ಎಷ್ಟು ಬಂದೈತಿ ಅದರದ ಲಸ 200 ಬಂದೈತಿ. ಲಸ ಅಂದ್ರ 200. ಅದ್ರದ್ದು ಮಸ ಎಷ್ಟು ಬಂದೈತಿ 5 ಬಂದೈತಿ. ಗುಣಾಕಾರ 5. ಎ ಗುಣಾಕಾರ ಬಿ ಈಸ್ ಈಕ್ವಲ್ ಟು 200 ಗುಣಾಕಾರ 5 ಅಂತಂದ್ರೆ 205 1,000. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 1 ಅಂಕದ ಪ್ರಶ್ನೆಗಳ ಏನಂತ ಕ್ವಶನ್ ಕೇಳೋಣ. 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂದಾನ. ಆದ್ರಿಂದ ಫಸ್ಟ್ 140 ಬರ್ಕೊಳ್ರಿ. ಸಮಸಂಖ್ಯೆ ಐತಿ 2 7 14 0 ಹಂಗೈತಿ ಹಂಗ. ನೆಕ್ಸ್ಟ್ ಮತ್ತು ಸಮಸಂಖ್ಯೆ ಬಂತ 2 3 6 1 ಉಳಿತ 10 2 5 10. ಮತ್ತು ಸಮಸಂಖ್ಯೆ ಬಂದಿಲ್ಲ, ಬೆಸ ಸಂಖ್ಯೆ 5ರ ಮಧ್ಯ ಐತಿ. 5 7 35 7 1 7. 140 ಹೆಂಗ್ ಬರಿಬಹುದು ನಾವ? 2 ಗುಣಾಕಾರ 2 ಗುಣಾಕಾರ 5 ಗುಣಾಕಾರ 7 ಅಂತ ಬರಿಬಹುದು. 2 ಅನ್ನೋವು ಎಷ್ಟು ಅದಾವ? 2 ಅದಾವ. 5 ಅನ್ನೋದು ಎಷ್ಟೈತಿ? 1 ಐತಿ. 7 ಅನ್ನೋವು ಎಷ್ಟು ಅದಾವ? 1 ಐತಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಇಷ್ಟು ಮಾಡಿರ 1 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಹೇಳ್ಯಾನ. ಅಂಕಗಣಿತದ ಮೂಲ ಪ್ರಮೇಯವನ್ನ ಹೆಂಗ್ ನಿರೂಪಿಸೋದ? ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳುತ್ತ. ಇದನ್ನ ಆಲ್ರೆಡಿ ನಾನು ಫಸ್ಟ್ ಕ್ಲಾಸ್ ಒಳಗೆ ಹೇಳೇನಿ. ಯಾರು ನೋಡಿಲ್ಲಲ್ಲ ಆ ಕ್ಲಾಸ್ ನೋಡ್ಕೊಂಬರಿ, ಈಸಿಯಾಗಿ ಅರ್ಥ ಆಗದ. ಆಲ್ರೆಡಿ ನಾನು ಇದನ್ನ ಆ ಕ್ಲಾಸ್ ಒಳಗೆ ಹೇಳೇನಿ. ಓಕೆ, ನೆಕ್ಸ್ಟ್ ಕ್ವಶನ್, 31ನೇ ಕ್ವಶನ್. 24 ಮತ್ತು 36 ಈ ಸಂಖ್ಯೆಗಳ ಮಸಾಅವು 18 ಆದರೆ ಅವುಗಳ ಲಸ ಕೇಳ್ಯಾನ. ಹೌದಾ? ಲಸ ಮತ್ತು ಮಸವನ್ನ ಒಂದ ಕ್ವಶನ್ ಒಳಗೆ ಕೊಟ್ಟಾನ. ಆದ್ರಿಂದ ಆ ಸೂತ್ರ ಬರ್ಕೋಣ. x1 ಗುಣಾಕಾರ x2 ಈಸ್ ಈಕ್ವಲ್ ಟು ಲಸ ಅ ಗುಣಾಕಾರ ಮಸ ಅ. ಹೌದಾ? x1 ಅಂದ್ರೆ ಒಂದ್ ಸಂಖ್ಯೆ 24 ಗುಣಾಕಾರ x2 ಅಂದ್ರೆ ಇನ್ನೊಂದು ಸಂಖ್ಯೆ 36 ಈಸ್ ಈಕ್ವಲ್ ಟು ಲಸ ಅ ಕಂಡಿಡಿಬೇಕಂತ. ಕ್ಲಿಯರ್? ಮಸ ಎಷ್ಟು ಕೊಟ್ಟಾನವ? 12 ಕೊಟ್ಟಾನ ನೋಡ್ರಿ. ಕ್ಲಿಯರ್? x1 ಅಂದ್ರೆ ಒಂದ್ ಸಂಖ್ಯೆ, x2 ಅಂದ್ರೆ ಇನ್ನೊಂದು ಸಂಖ್ಯೆ, ಲಸ ಕಂಡಿಡ್ಬೇಕಂತ ಹಂಗ ಬರ್ಕೊಂಡಿ. ಮಸ 12 ಕೊಟ್ಟಾನ. ಓಕೆ, ಲಸ ಜೊತೆ 12 ಯಾವ ಸಂಬಂಧ ಐತಿ ನೋಡ್ರಿ? ಗುಣಾಕಾರ ಐತಿ. ಆಚೆ ಕಡೆ ಹೋದ್ರ ಭಾಗಾಕಾರ ಆಗತ್ತ. 24 ಗುಣಾಕಾರ 36 ಅಂತ ಬರ್ಕೋಣ. ಗುಣಾಕಾರ 12 ಇತ್ತು, ಈ ಸೈಡ್ ಬಂದ್ರ ಭಾಗಾಕಾರ 12 ಆತ. ಹೌದಾ? ಇವೆರಡು 12 ಬಗ್ಗೆ ಅದ ನೋಡ್ರಿ. 12 1 12 12 2 24. ಹೌದಾ? 36 ಗುಣಾಕಾರ 2 ಮಾಡಿ 72 ಆನ್ಸರ್ ಬರುತ್ತೆ ನೋಡ್ರಿ. 36 2 72. ಕ್ಲಿಯರ್? ಲಸ ಎಷ್ಟು ಬಂತ? 72 ಬಂತ. ಆದ್ರಿಂದ ಚೆನ್ನಾಗಿ ಕಾಣ್ಲಿ ಅಂತ ಈ ರೀತಿ ಬರೀರಿ. ಲಸ ಅ ಈಸ್ ಈಕ್ವಲ್ ಟು 72. ಇಷ್ಟು ಮಾಡಿರ 1 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, 32ನೇ ಕ್ವಶನ್. 96 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳ್ಯಾನ. 96 ಬರ್ಕೊಳ್ರಿ. ಕ್ಲಿಯರ್? ಸಮಸಂಖ್ಯೆ ಐತಿ 2 4 8 1 ಉಳಿತ 2 8 16. ಮತ್ತು ಸಮಸಂಖ್ಯೆ ಬಂತ 2 2 4 2 4 8. ಮತ್ತು ಸಮಸಂಖ್ಯೆ ಬಂತ 2 1 2 2 2 4. ಮತ್ತು ಸಮಸಂಖ್ಯೆ ಬಂತ 2 6 12 2 3 6. ನೆಕ್ಸ್ಟ್ 3 1 3. 96 ಹೆಂಗ್ ಬರಿಬೋದ? 2 ಎಷ್ಟು ಬಂದಾವ? 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 3. ಕ್ಲಿಯರ್? 2 ಅನ್ನೋವ 5 ಬಂದಾವ, 3 ಅನ್ನೋದ 1 ಬಂದೈತಿ. ಆದ್ರಿಂದ 2 ರ ಘಾತ 5 ಗುಣಾಕಾರ 3 ರ ಘಾತ 1. ಇಷ್ಟು ಮಾಡಿರ 1 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, 33. 156 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂದಾನ. 156 ಸಮಸಂಖ್ಯೆ ಐತಿ. 2 7 14 1 ಉಳಿತ 2 8 16. ಮತ್ತು ಸಮಸಂಖ್ಯೆ 2 3 6 1 ಉಳಿತ 2 9 18. 39 3 ಮಗ್ಯಾಗ ಐತಿ. 3 1 3 3 3 9. 13 ಮಗ್ಯಾಗ ಐತಿ. 13 1 13. 156 ಹೆಂಗ್ ಬರಿಬಹುದ? 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 13 ಅಂತ ಬರಿಬಹುದು. 2 ಅನ್ನೋವು ಎಷ್ಟು ಅದಾವ? 2 ಅದಾವ. 3 ಅನ್ನೋದು ಎಷ್ಟು ಐತಿ? 1 ಐತಿ. 13 ಅನ್ನೋವು ಎಷ್ಟು ಅದಾವ? 1 ಐತಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, 200 ಈಸ್ ಈಕ್ವಲ್ ಟು
2 ಗುಣಾಕಾರ 5 ಆದರೆ m ಮತ್ತ n ಗಳ ಬೆಲೆಯನ್ನ ಕಂಡುಹಿಡಿಯಿರಿ. ಬಹಳ ಇಂಪಾರ್ಟೆಂಟ್. ಹಿಂದಿನ ಕ್ವಶನ್ ಪೇಪರ್ ಒಳಗೆ ಕೇಳಿದ್ದೆ, ಇದನ್ನ ಈಸಿಯಾಗಿ ಮಾಡ್ಬೋದು ನೋಡ್ರಿ. ಫಸ್ಟ್ 2ರ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಸಮಸಂಖ್ಯೆ 2 1 2, ಸೊ 2 0 ಹಂಗ ಬರ್ಕೋಣ. ಹೌದಾ, 2 5 10, 1 0 ಹೆಂಗೈತೆ ಹಂಗ ಬರ್ಕೋಣ. ಕ್ಲಿಯರ್. 2 2 4, 1 ಉಳಿತು 10 ಆತ, 2 5 10, 5 5 25, 5 1 5. 200 ಹೆಂಗ್ ಬರಿಬೋದ? 2 ಎಷ್ಟು ಬಂದಾವ? 3 ಬಂದಾವ. 5 ಎಷ್ಟು ಬಂದಾವ? 2 ಬಂದಾವ. ಕ್ಲಿಯರ್. 200 ಅವ್ರು ಹೆಂಗ್ ಬರ್ದಾರ? ಕೊಟ್ಟಾನವ 200 ಈಸ್ ಈಕ್ವಲ್ ಟು 2m ಗುಣಾಕಾರ 5n ಅಂತ ಕೊಟ್ಟಾನ. 200 ಪ್ಲೇಸ್ನ್ಯಾಗ 2m ಗುಣಾಕಾರ 5n. ಹೌದಾ, 2 ಗುಣಾಕಾರ 5 ಹಂಗ ಬರ್ಕೋಣ. 200 ಅಂದ್ ಕೊಟ್ಟಾನವ, ಏನ್ ಕೊಟ್ಟಾನ? 2m ಗುಣಾಕಾರ 5n ಕೊಟ್ಟಾನ. ಅದನ್ನ ಹೆಂಗೈತಿ ಹಂಗ ಬರ್ದೆ. ಇವಾಗ ನೋಡ್ರಿ, ಆಧಾರ ಸಂಖ್ಯೆ ಸೇಮ್ ಅದಾವ, ಘಾತ ಸೂಚಿ ಸಮಾಕ್ಯಾವ. ಎಮ್ಮ ಬೆಲೆ 3. ನೋಡ್ರಿ, ಆಧಾರ ಸಂಖ್ಯೆ ಸೇಮ್ ಅದಾವ, ಘಾತ ಸೂಚಿ ಸೇಮ್ ಈಕ್ವಲ್ ಆಕ್ಯಾವ. ನೆಕ್ಸ್ಟ್ ನೋಡ್ರಿ, ಆಧಾರ ಸಂಖ್ಯೆ ಸೇಮ್ ಅದಾವ, ಘಾತ ಸೂಚಿನೂ ಸೇಮ್, ಎನ್ನ ಬೆಲೆ 2. ಕ್ಲಿಯರ್. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ನೋಡು. ಕ್ಲಿಯರ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, 35ನೇ ಕ್ವಶನ್ ಏನ್ ಕೇಳ ನೋಡ್ರಿ. ಇಲ್ಲೇ 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನ ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಕೇಳ. ಆಲ್ರೆಡಿ ಲಸ ಮತ್ತು ಮಸಗಳ ಮೇಲೆ ಅಪ್ಲೈಡ್ ಪ್ರಾಬ್ಲಮ್ಸ್ ಅನ್ನ ತಗೊಂಡ 6 ಪ್ರಾಬ್ಲಮ್ಸ್ ಅನ್ನ ಮಾಡೀನಿ. ಹಿಂದಿನ ಕ್ಲಾಸ್ ಒಳಗೆ ಕಲ್ಸೇನಿ. ಯಾರು ನೋಡಿಲ್ಲ ಆ ಕ್ಲಾಸ್ ಅನ್ನ ಕೇಳ್ರಿ, ಈಸಿಯಾಗಿ ಅರ್ಥ ಆಕೊಂತ ಬರ್ತಾವ. ಇವಾಗ ಒಂದ್ ಎಕ್ಸಾಂಪಲ್ ತಗೋತೇನೆ ನಾನು. 4 ಮೀಟರ್ ಅನ್ನೋದು ಒಂದ್ ಸಲಾಕೆ ತಗೋತೀನಿ, ಇನ್ನೊಂದು 6 ಮೀಟರ್ ಅನ್ನೋ ಸಲಾಕೆ ತಗೋತೀನಿ. ಯಾಕೆ 5 ನಂಬರ್ ತಗೋತಾನ ಅಂತಂದ್ರ ಅವು ದೊಡ್ಡ ಸಂಖ್ಯೆ ಅದಾವ, ಒಂದ್ ಚಿಕ್ಕ ಸಂಖ್ಯೆ ತಗೊಂಡ ಒಂದು ಉದಾಹರಣೆ ಹೇಳ್ತೀನಿ, ಅವ್ರ ಮುಖಾಂತರ ಅದನ್ನ ತಿಳಿಸ್ಕೊಡ್ತೇನೆ ಅಂತ. ಇವಾಗ 4 ಮೀಟರ್ ಅನ್ನೋ ಸಲಾಕೆಯನ್ನ 1 ಮೀಟರ್ ಅನ್ನೋದು ತಗೊಂಡ 4 ಸಲ ಅಳಿಬಹುದ, 2 ಮೀಟರ್ ಅನ್ನೋದು ತಗೊಂಡ 2 ಸಲ ಅಳಿಬಹುದ, 4 ಮೀಟರ್ ಅನ್ನೋದು ತಗೊಂಡ 1 ಸಲ ಅಳಿಬಹುದ. ಹಂಗ 6 ಮೀಟರ್ ಅನ್ನೋ ಸಲಾಕೆಯನ್ನ 1 ಮೀಟರ್ ತಗೊಂಡ 6 ಸಲ ಅಳಿಬಹುದ, 2 ಮೀಟರ್ ತಗೊಂಡ 3 ಸಲ ಅಳಿಬಹುದ, 3 ಮೀಟರ್ ತಗೊಂಡ 2 ಸಲ ಅಳಿಬಹುದ, 6 ಮೀಟರ್ ತಗೊಂಡ 2 ಸಲ ಅಳಿಬಹುದ. ಇವಾಗ ಎರಡೂನು ಅಳಿಬೇಕಂತ ಅದ್ರೊಳಗೆ ದೊಡ್ಡದಾಗಿರ್ಬೇಕಂತ ನೋಡ್ರಿ. 1 ಮೀಟರ್ 2 ಕಡೆ ಐತಿ, 2 ಮೀಟರ್ ಎರಡು ಕಡೆ ಐತಿ. ಹೌದಾ, ಇವ್ರೊಳಗೆ ಯಾವ ದೊಡ್ಡದ? 2 ಮೀಟರ್ ದೊಡ್ಡದ. 2 ಮೀಟರ್ ನ ತಗೊಂಡ 4 ಮತ್ತು 6 ಅಳಿಬಹುದ. ಹೌದಾ, ಎರಡೂನು ಅಳಿಬೇಕಂತ ಅದ್ರೊಳಗೆ ಗರಿಷ್ಠ ದೊಡ್ಡದಾಗಿರ್ಬೇಕಂತ. ಹೌದಾ, 2 ಮೀಟರ್ ಅನ್ನೋದು ಕೊಟ್ಟಂತ ಸಂಖ್ಯೆಗಿಂತ ಚಿಕ್ಕದ ಬರಾಕತೈತಿ. ಚಿಕ್ಕ ಸಂಖ್ಯೆ ಬರಾಕತ್ರ ಏನ್ ಕಣಿಬೇಕ? ಮಸ ಕಣಿಬೇಕ. ಆದ್ರಿಂದ ನಾವೇನ್ ಕಣಿಬೇಕು ಈ ಲೆಕ್ಕದಾಗ? ಮಸವನ್ನ ಕಣಿಬೇಕ. ಹೌದಾ, ಆಲ್ರೆಡಿ 6 ಪ್ರಾಬ್ಲಮ್ಸ್ ತಗೊಂಡ ನೀಟಾಗಿ ಹೇಳ್ಕೊಟ್ಟಾನೆ. ಯಾರು ನೋಡಿಲ್ಲಲ್ಲ ಆ ಕ್ಲಾಸ್ ನೋಡ್ಕೊಂಡ್ ಬರ್ರಿ. ಹೌದಾ, ಇವಾಗ ಏನ್ ಕಣಿಬೇಕಂದಂಗಾತ? ನಾವ 2 ಸಂಖ್ಯೆಗಳ ಮಸ ಕಣಿಬೇಕಂದಂಗಾತ. ಹೌದಾ, ಯಾವ 2 ಸಂಖ್ಯೆ? ಒಂದು 24, ಇನ್ನೊಂದ್ ಯಾವ್ದ? 36. ಹೌದಾ, ಸಮಸಂಖ್ಯೆ ಐತಿ. 2 1 2, 2 2 4, ಮತ್ತು ಸಮಸಂಖ್ಯೆ ಬಂತ 2 6 12, 2 3 6, 3 1 3. 24ನ ಹೆಂಗ್ ಬರಿಬೋದ? 2 ಅನ್ನೋವ ಎಷ್ಟದಾವ? 3 ಅದಾವ. ಡೈರೆಕ್ಟ್ ಬರಿತೇನಿ. 3 ಅನ್ನೋವ 1 ಐತಿ. ಹಂಗ 36 ಸಮಸಂಖ್ಯೆ ಐತಿ. 2 1 2, 1 ಉಳಿತ 16 ಆತ, 2 8 16, ಮತ್ತು ಸಮಸಂಖ್ಯೆ ಬಂತ 2 9 18, 3 3 9, 3 1 3. 36ನ್ನ ಹೆಂಗ್ ಬರಿಬೋದ? 2 2 ಘಾತ 2, 3 ಘಾತ 2. ಕ್ಲಿಯರ್. ಒಂದ್ ಕಡೆ ಬರ್ಕೊಂಡು ನೀಟಾಗಿ 24 ಉತ್ತರ ಏನಾಗದ? 2 ಘಾತ 3 ಬಂದಾವ, 3 ಅನ್ನೋವ 1 ಬಂದಾವ. ಕ್ಲಿಯರ್. 36 ಉತ್ತರ 2 ಅನ್ನೋವು 2 ಅದಾವ, 3 ಅನ್ನೋದ 2 ಐತಿ. ಕ್ಲಿಯರ್. ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಎಲ್ಲ 2 ಕಡೆ ಅದಾವ. ಆದ್ರಿಂದ 2 ಕಡೆ ಇರೋದ್ರಿಂದ ಮಸ ಕಣ್ಕೋಣ. ಫಸ್ಟ್ ಮಸ ಹೆಂಗ್ ಕಂಡಿರೋದ? 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಹೌದಾ, 2 ಘಾತ 3 ಸಂದ, 2 ಘಾತ 2 ಸಂದ, 2 ಘಾತ 2 ಸಂದ, 3 ಘಾತ 1 ಸಂದ, 3 ಘಾತ 2 ಸಂದ, 3 ಘಾತ 1 ಸಂದ. 2 ಘಾತ 2 ಅಂದ್ರ 4, 3 ಘಾತ 1 ಅಂದ್ರ 3, 4 3 12. ಹೌದಾ, 12 ಮೀಟರ್ ಅನ್ನೋ ಸಲಾಕೆ ಉದ್ದ ತಗೊಂಡ ಅವ್ನ ಎರಡೂನು ಅಳಿಬಹುದ. ಆದ್ದರಿಂದ ಉತ್ತರ ಬರೀರಿ. ಲಾಸ್ಟ್ಗೆ ಸೆಂಟೆನ್ಸ್ ಒಳಗೆ ಬರೀರಿ. ಸಲಾಕೆಯ ಗರಿಷ್ಠ ಉದ್ದ, ಸಲಾಕೆಯ ಗರಿಷ್ಠ ಉದ್ದ, ಸಲಾಕೆಯ ಗರಿಷ್ಠ ಉದ್ದ ಈಸ್ ಈಕ್ವಲ್ ಟು 12 ಮೀಟರ್. ಕ್ಲಿಯರ್. ಅರ್ಥ ಆಗಿದೆ ಅನ್ಕೋತೀನಿ. 36 ಕ್ವಶನ್ ನೋಡ್ರಿ.
7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರುವ ಸಂಖ್ಯೆ ಅಂತ. ನೋಡ್ರಿ, ಒಂದು ಸಂಖ್ಯೆ ಐತಂತ, ಆ ಸಂಖ್ಯೆ 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರ್ಬೇಕಂತ. ಅಂದ್ರ ಯಾವ್ದದ ಒಂದು ಸಂಖ್ಯೆ ಐತಂತ, ಆ ಸಂಖ್ಯೆಗೆ 7 ಮತ್ತು 3 ಮಾತ್ರ ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕಂತ. ಯಾವ್ದ? 7 3 21 ನೋಡ್ರ. ಕ್ಲಿಯರ್? ಸರಿಯಾದ ಉತ್ತರ ಯಾವ್ದ? 21. ಆದ್ರಿಂದ ಸೆಂಟೆನ್ಸ್ ಒಳಗೆ ಬರೀರಿ, 7 ಮತ್ತು 3 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನವನ್ನಾಗಿ ಹೊಂದಿರುವ ಸಂಖ್ಯೆ ಯಾವ್ದ? 21. ಕ್ಲಿಯರ್? 21. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ 37. ಕೊಟ್ಟಿರುವ ಅಪವರ್ತನ ವೃಕ್ಷ ಗಮನಿಸಿ x ಮತ್ತು y ಬೆಲೆ ಕಂಡುಹಿಡಿಯಿರಿ ಅಂತ. ಇಲ್ಲಿ ನೋಡ್ರಿ, ಫಸ್ಟ್ ಗೆ 40 ಕೊಟ್ಟಾನ, ಅದನ್ನ ಯಾವ ರೀತಿ ಬರ್ದಾನ? 2 20 ಬರ್ದಾನ ಅಥವಾ 22 ಬರ್ದಾನ. ಇಲ್ಲಿ ನೋಡ್ರಿ, ಇಲ್ಲೇ x ಅಂತ ಕೊಟ್ಟಾನ, ಇಲ್ಲಿ 10 ಕೊಟ್ಟಾನ. 10 ಎಸ್ಲೆ 20 10 20 x ಇದ್ದಲ್ಲಿ 2 ಬರ್ತದ, ಹೌದಾ? ಇವಾಗ ನೋಡ್ರಿ, ಹಂಗ 2 ಎಸ್ಲೆ 10 2 5 10. ಕ್ಲಿಯರ್? x ಬೆಲೆ ಎಷ್ಟು ಬರ್ಬೇಕಾ? 2 ಬರ್ಬೇಕಾ? x ಬೆಲೆ 2. ಕ್ಲಿಯರ್? y ಬೆಲೆ ಎಷ್ಟು ಬರ್ಬೇಕಾ? 5 ಬರ್ಬೇಕಾ? y ಬೆಲೆ 5. ಕ್ಲಿಯರ್? ಈ ಕ್ಲಾಸ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ, ಹೌದಾ? ಒಂದ್ ವೇಳೆ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ, ಹೌದಾ? ಈ ಹಂಗೆ ಕೂಡ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಒಳಗ 2 ಅಂಕದ ಪ್ರಶ್ನೆಗಳ ಜೊತೆಗೆ 3 ಅಂಕದ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.